ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರ್. ರಾಜ್ಯ ರಾಜಕಾರಣದಲ್ಲಿ ಧರ್ಮಸ್ಥಳ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿಯವರು ಸೋಮವಾರ ಧರ್ಮಸ್ಥಳಕ್ಕೆ ರ್ಯಾಲಿಯನ್ನ ಕೈಗೊಂಡ್ರೆ ನಾಳೆ ಜೆಡಿಎಸ್ನವರು ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಪಾದಯಾತ್ರೆಯನ್ನು ನಡೆಸುವಂತ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಮೈತ್ರಿ ಪಡೆಯವರು ಒಟ್ಟಿಗೆ ಎಲೆಕ್ಷನ್ ಎದುರಿಸಿದವರು, ಆದರೆ ಹೋರಾಟದ ವಿಚಾರ ಬಂದಾಗ, ರ್ಯಾಲಿಯ ವಿಚಾರ ಬಂದಾಗ ಎರಡೂ ಪಕ್ಷದವರು ಬೇರೆ ಬೇರೆಯಾಗಿ ಯಾಕೆ ಈ ರ್ಯಾಲಿಯನ್ನು ಕೈಗೊಂಡಿದ್ದಾರೆ ಎನ್ನುವುದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಉದ್ಭವಿಸಿದೆ. ಇತ್ತ ಗಮನಿಸ್ತಾ ಹೋಗೋದಾದ್ರೆ SIT ತನಿಖೆ ಕೂಡ ಮುಂದುವರೆದಿದೆ. ತನಿಖೆಗೂ ಕೂಡ ಒಂದಷ್ಟು ಸ್ಫೋಟಕ ತಿರುವುಗಳು ಸಿಗ್ತಾ ಇದೆ. ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಧರ್ಮ ರಾಜಕಾರಣ, SIT ಬುರುಡೆ ಚಾಡು. ಧರ್ಮಸ್ಥಳ ವಿಚಾರದಲ್ಲಿ ರಾಜಕಾರಣ ಜೋರಾಗಿದೆ. ಒಬ್ಬೊಬ್ಬರು ನಾಯಕರು, ಒಂದೊಂದು ಪಾರ್ಟಿಯ ನಾಯಕರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. JDS BJP ನಾಯಕರಿಂದ ಧರ್ಮಸ್ಥಳ ಚಲೋ ನಡೆಯುತ್ತೆ. ನಾಳೆ JDS ನಾಯಕರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ನೇತ್ರಾವತಿಗೆ ತಲುಪಿ ಅಲ್ಲಿಂದ ದೇಗುಲದವರೆಗೆ ಪಾದಯಾತ್ರೆ. ಇತ್ತ ಸೋಮವಾರ BJP ನಾಯಕರು ಶ್ರೀ ಕ್ಷೇತ್ರಕ್ಕೆ ಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ಅಲ್ಲಿ ದೊಡ್ಡ ಮಟ್ಟದ ಸಮಾವೇಶ ನಡೆಯಲಿದೆ. ಈಗ SIT ರಚನೆ ಬಗ್ಗೆ ಪ್ರತಿಪಕ್ಷಗಳು ಪ್ರಶ್ನೆಯನ್ನು ಎತ್ತಿವೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ, SIT ಬೇಡ ಅಂತೇಳಿ. ಈ ಹಿಂದೆ SITಯನ್ನ ಸ್ವಾಗತ ಮಾಡಿದ್ರು BJP ನಾಯಕರು. ಈಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಸದ್ಯಕ್ಕಿರುವಂತ ಪ್ರಶ್ನೆ. ಈ ಪ್ರಕರಣವನ್ನ NIAಗೆ ಕೊಡಬೇಕು ಎನ್ನುವಂತ ಮಾತು. ಇದಕ್ಕೆ ವಿದೇಶಿ ಹಣ ರವಾನೆ ಆಗಿದೆ ಎನ್ನುವಂತ ಆರೋಪವನ್ನ BJPಯವರು ಮಾಡ್ತಾ ಇದ್ದಾರೆ. ಒತ್ತಡದ ಮಧ್ಯೆ SIT ತನಿಖೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಎತ್ತ ಸಾಗುತ್ತೆ ಎನ್ನುವಂಥ ಪ್ರಶ್ನೆ ಕೂಡ ಇದೆ. ಪ್ರತಿಪಕ್ಷಗಳ ಪಾದಯಾತ್ರೆ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ರಾಜಕೀಯ ಲಾಭದ ವಸ್ತು ಆಯ್ತಾ ಹಾಗಾದ್ರೆ ಧರ್ಮಸ್ಥಳ? ಅಡ್ವಾಂಟೇಜ್ ತೆಗೆದುಕೊಳ್ಳುವಂಥ ಕೆಲಸವನ್ನ ರಾಜಕೀಯ ಪಕ್ಷದವರು ಮಾಡ್ತಾ ಇದ್ದಾರಾ ಸದ್ಯಕ್ಕಿರುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್, ನಿಖಿಲ್ ಕುಮಾರಸ್ವಾಮಿ, ಆಯನೂರು ಮಂಜುನಾಥ್, ಹಾಗೇನೆ ಡಾಕ್ಟರ್ G ಪರಮೇಶ್ವರ್, ಹೀಗೆ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಹಿಂದೂಗಳ ನಂಬಿಕೆ ಭಾವನೆ ಏನದಲ್ಲ ಅದನ್ನು ಮುಂದುವರಿಸಬೇಕು, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಲುವಾಗಿ ಇದು ಚಲೋ, ಈ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವುದೋ ಒಂದು ಆಸ್ತಿ ಹೊಡಿದು ಮತ್ತೊಂದು ಇದು ಬರೋದೇ ಇಲ್ಲ. ಬಹುಶಃ ಒಬ್ಬ DCM ಆಗಿ ಈ ರೀತಿಯಾದ ಸಣ್ಣತನದ ಹೇಳಿಕೆ ಕೊಡ್ತಾರಂತಂದರೆ ನನಗೆ DCM DK ಶಿವಕುಮಾರ್ ವ್ಯಕ್ತಿತ್ವದ ಬಗ್ಗೆ ನಮಗೆ ಅಪನಂಬಿಕೆ ಹೊಡ್ತದೆ. ಆ ರೀತಿ ಅಂತ ಹೇಳಿಕೆ ಅವು ಬಹುಶಃ ಅವರ ಒಂದು ನಾಯಕತ್ವಕ್ಕೆ ಯೋಗ್ಯವಾದಂಥದ್ದು ಅಲ್ಲ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ 7.5 ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತೇನು SIT ರಚನೆ ಮಾಡಿದ್ದಾರೆ. SIT ಮೇಲೆ ಯಾರು ಕೂಡ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಆಗೋದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ NIAಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ನಾವು ಇದನ್ನ ಒತ್ತಾಯ ಮಾಡ್ತೀವಿ. ನೋಡಿ, ಅವರು ಸುಳ್ಳು ಎಷ್ಟೇ ಸಲ ಹೇಳಿದ್ರು, 100 ಸಲ ಹೇಳಿದ್ರು, ಸುಳ್ಳು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲ ಧರ್ಮಸ್ಥಳದ ಒಂದು ಭಕ್ತಾದಿಗಳಿದ್ದೀವಿ. ನಮಗೂ ಅಷ್ಟೇ ಅಭಿಮಾನ ಇದೆ, ಗೌರವ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ನಂಬಿಕೆ ಇದೆ. ಮತ್ತು ಇಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ರಾಜಕೀಯ ತರುವಂಥದ್ದು, ರಾಜಕೀಯ ಬೆರೆಸಿ ಮಾತಾಡುವಂಥದ್ದು, ಅದರಲ್ಲೂ ಜನರ ಭಾವನೆ ಕೆರಳಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು. ಬರೀ ನಾಟಕ ಆಡೋಂಥದ್ದು ಬಿಡಲಿ. ಇದು ಹಿಂಗೆ ಆಗುತ್ತೆ, ಆಗಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ಕೆ ಬರೋಲ್ಲ. ಅಂಥ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು, ಯಾವುದೇ ಇನ್ವೆಸ್ಟಿಗೇಷನ್ ಆದರೆ ನಾವು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ. ರಾಜಕಾರಣಕ್ಕೆ ತಿರ್ಕೊಳ್ತಾ ಇದೆಯಲ್ಲ ಸರ್, ಅದಕ್ಕೆ ಅಲ್ಲ ಏನಾರಾಗಿ ಇದ್ಕೊಳ್ಳಿ. ಆದರೆ ನಾವು ಅವರಿಗೆ SITನವ್ರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ಕೆ ಬರೋದಿಲ್ಲ. SIT ತನಿಖೆಗೂ NIA ತನಿಖೆ ಕೊಡಿ ಅಂತ ನೋಡಿ, ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ.
ಆ್ಯಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕರಾರಿಲ್ಲ. SITಯನ್ನು ಸ್ವಾಗತ ಮಾಡಿದ್ದಾರೆ. ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಸರ್ ಅವ್ನು ಚಿನ್ನ ಏನು ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರೇನು, ಹೌದಾ ಅವ್ರು ಮಾಡ್ಕೊಳ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಆರೋಪಿ ಆಶ್ರಯ ಕೊಟ್ಟಿರೋರ್ನ ಯಾರನ್ನೂ ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ನೋಡ್ರಿ, ಇದೆಲ್ಲ ನಾನು ಹೇಳ್ದಂಗೆ, ನೀವು ಹೇಳ್ದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ. ಅವ್ರದ್ದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ, ಅದನ್ನು ಮಾಡ್ಕೊಳ್ತಾರೆ. ಈಗ ಸ್ಯಾಂಪಲ್ಸ್ಗಳೆಲ್ಲ ತೊಗೊಂಬಂದು FSL ಕೊಟ್ಟಿದ್ದಾರೆ, ಅವರು ಮಾಡಬೇಕಲ್ಲ, ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು. ಅದ್ರ ಮೇಲೆ ಬೇರೆ ಏನಿರುತ್ತೋ ಗೊತ್ತಿರಲ್ಲ. ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಬರೋದಿಲ್ಲ ಇಂಥ ಕೇಸ್ಗಳಲ್ಲಿ. ಎರಡೂ ಪಕ್ಷಗಳಲ್ಲೂ ಇಮ್ಮೆಚೂರ್ಡ್, ಅಪ್ರಬುದ್ಧ, ಎಳಸು ನಾಯಕತ್ವದ ಪ್ರತೀಕವಾಗಿ ಇವತ್ತಿನ ವರ್ತನೆಗಳು ನಡೀತಾ ಇವೆ. ಜನರ ಸಂಕಷ್ಟಕ್ಕೆ ಈ ಪ್ರವಾಹದ ಕಾಲದಲ್ಲಿ ರೈತರ ಕಡೆಗೆ ಪಾದಯಾತ್ರೆ ಮಾಡಬೇಕಾದಂಥವ್ರು, ಗ್ರಾಮೀಣ ಭಾಗಕ್ಕೆ ಪಾದಯಾತ್ರೆ ಮಾಡಬೇಕಾದಂಥವರು ಅವರ ಬಗ್ಗೆ ಕಿಂಚಿತ್ತೂ ತಲೆಯನ್ನು ಕೆಡಿಸ್ಕೊಳ್ಳದೆ ಇವರ ಪಾದಗಳು ಬೇರೆ ಬೇರೆ ಕಡೆ ಯಾತ್ರೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಬೇಜವಾಬ್ದಾರಿ ವಿರೋಧ ಪಕ್ಷಗಳ ವರ್ತನೆಯಿಂದಾಗಿ ಇಡೀ ರಾಜ್ಯದಲ್ಲಿ ಗೊಂದಲ, ಒಂದು ರೀತಿಯ ಅತೃಪ್ತಿಯ ಕೂಗುಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡ್ತಾರೆ, ಸ್ವಾಗತ ಇದೆ. ಧರ್ಮ ರಕ್ಷಣೆಯ ಪಾದಯಾತ್ರೆ. ಅದೇ ವಿರೋಧ ಪಕ್ಷ ಅಧಿಕಾರದಲ್ಲಿದ್ದಾಗ ಕಳೆದ 12-13 ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಈ ಥರದ ಆಪಾದನೆಗಳು, ಪ್ರಹಾರಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಕಿಂಚಿತ್ ತಲೆಯನ್ನು ಕೆಡಿಸ್ಕೊಳ್ಳಲಿಲ್ಲ. ಧರ್ಮಸ್ಥಳದ ಬಗ್ಗೆ ಯಾವುದೇ ಒಂದು ಅದರ ಘನತೆ ಗೌರವ ಕಾಪಾಡುವಂಥ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ. ಎರಡೂ ಪಕ್ಷಗಳಲ್ಲೂ ಗಮನಿಸಿದ್ರಿ, ರಾಜಕೀಯ ನಾಯಕರ ಹೇಳಿಕೆಗಳು ಹೇಗಿದೆ ಅಂತೇಳಿ. ಒಂದ್ ಕಡೆಯಲ್ಲಿ ಪರ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ಇವತ್ತು ನಿನ್ನೆಯಿಂದ ನಡೀತಾ ಇರುವಂತ ರಾಜಕೀಯ ಅಲ್ಲ. ಯಾವಾಗ SIT ತನಿಖೆ ಆರಂಭ ಆಯಿತೋ ಅಲ್ಲಿನಿಂದ ಇಲ್ಲಿನವರೆಗೂ ಕೂಡ ಅವ್ರ ಮೇಲೆ ಇವ್ರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ, ಇವ್ರ ಮೇಲೆ ಅವ್ರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದು ಕಂಟಿನ್ಯೂ ಆಗ್ತಾ ಇದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ HD ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ JDS ವಕ್ತಾರರಾಗಿರುವಂತಹ ಉಮೇಶ್ HJ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಉಮೇಶ್ ಅವರೇ, ಒಂದ್ ಕಡೆಯಲ್ಲಿ ನಾಳೆ ಹಾಸನದಿಂದ ನಿಮ್ಮ ರ್ಯಾಲಿ ಧರ್ಮಸ್ಥಳದ ಕಡೆಗೆ ಹೊರಡುತ್ತೆ, ನಾಡಿದ್ದು BJP ಅವರ ರ್ಯಾಲಿ ಹೊರಡಲಿದೆ. ಯಾಕೆ ಸರ್ ಮೈತ್ರಿಯಲ್ಲಿರುವಂತ ಎರಡು ಪಾರ್ಟಿಗಳು ಬೇರೆ ಬೇರೆಯಾಗಿ ಯಾಕೆ ಧರ್ಮಸ್ಥಳಕ್ಕೆ ಹೊರಟಿದ್ದೀರಿ? ಸರ್ ನನ್ನ ಧ್ವನಿ ಕೇಳ್ತಾ ಇದೆಯಾ ಸರ್? ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಕಾಂಗ್ರೆಸ್ ವಕ್ತಾರರಾಗಿರುವಂತ ದರ್ಶನ್ ಅವರಿಂದ ಅಭಿಪ್ರಾಯವನ್ನ ಪಡಿತಾ ಹೋಗೋಣ. ದರ್ಶನ್ ಅವರೇ, ಗಮನಿಸಿದ್ರಿ, ರಾಜಕೀಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ನಡುವೆ ಎರಡೂ ಪಕ್ಷಗಳ, ನಿಮ್ಮ ವಿರೋಧ ಪಕ್ಷಗಳ ರ್ಯಾಲಿ ಧರ್ಮಸ್ಥಳದ ಕಡೆಗೆ ಹೊರಟಿದೆ. ಇಬ್ರು ಕೂಡ ಬೇರೆ ಬೇರೆಯಾಗಿ ಹೊರಟಿದ್ದಾರೆ. ಏನ್ ಹೇಳ್ತೀರಾ ಅವ್ರ ರ್ಯಾಲಿ ವಿಚಾರವಾಗಿ? ಇದೊಂದು BJP ಮತ್ತು JDSನವರ ಸದರಮಯ ನಾಟಕ. ಈ ರಾಜ್ಯದ ಜನರ ಅನೇಕ ವಿಚಾರಗಳನ್ನ ರಾಜಕೀಯವಾಗಿ ಪ್ರಬುದ್ಧತೆ ಇಟ್ಕೊಂಡು ಇವರೆಲ್ಲ ರಾಜಕೀಯ ಮಾಡಬೇಕಿತ್ತು. ಆದರೆ ಇವರಿಗೆ ನಿಜವಾಗ್ಲೂ ಈ ಎರಡು ಪಕ್ಷದವರಿಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ, ಅಥವಾ ತಮ್ಮ ಹುದ್ದೆಗಳ ಮೇಲೆ ಘನತೆ, ಗೌರವ ಏನಾದರೂ ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು. ಇವ್ರು ಯಾರೋ ಯಾರು ನಿಖಿಲ್ ಕುಮಾರಸ್ವಾಮಿ ಅವರೇನೋ ಹೇಳ್ತಾ ಇದ್ರು, ಏನೋ
ಯಾತ್ರೆ ಹೋಗ್ತಾ ಇದೀವಿ, ನಮಗೆ NIA ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ನಂಬಿಕೆ ಇದೆ. ಅದು NIAಗೆ ಹೋಗ್ತೀವಿ ಅಂತ. ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ SIT ಅಂದ್ರೇನು ಅಂತ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬಿಟ್ಟು ಒಂದು ಮಿನಿಟ್ ತಗೊಂಡು ಅಲ್ಲಿ ನಿಮ್ಮ ಅಣ್ಣನ ಮಗನ್ನ ಕೂರಿಸಿದ್ದಾರೆ ಪೊಲೀಸ್ನವರು. ಇಡೀ ಹಾಸನದಲ್ಲಿ ಆ ಹೆಣ್ಣು ಮಕ್ಕಳನ್ನೆಲ್ಲ ಹಾಳು ಮಾಡಿದ್ರಲ್ಲ, ಆ ತನಿಖೆಯನ್ನ ಇದೇ SIT ಮಾಡಿದ್ದು ಘನವೆತ್ತ ನ್ಯಾಯಾಲಯ. ನಿಮ್ಮ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣನಿಗೆ ಎರಡು ಜೀವಿತಾವಧಿ ಟಿಲ್ ದ ಲಾಸ್ಟ್ ಬ್ರೀತ್ ಅನ್ನುವಂತ ಜೀವಿತಾವಧಿಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಇದೇ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಇದೇ ನಮ್ಮ ಪೊಲೀಸ್ ವ್ಯವಸ್ಥೆ, ಇದೇ ನಮ್ಮ ಘನವೆತ್ತ SIT. ಇನ್ನೂ ಹಂಗೂ ನಂಬಿಕೆ ಇಲ್ಲ ಅಂತಂದ್ರೆ SIT ಮೇಲೆ, ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮ ದೊಡ್ಡಪ್ಪ ರೇವಣ್ಣನನ್ನು ಇದೇ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದು ಇದೇ SIT, ಇದೇ ನ್ಯಾಯಾಂಗ ವ್ಯವಸ್ಥೆ. ಇನ್ನೂ ಅಂತದೇನಾದ್ರೂ ಡೌಟ್ ಇತ್ತು ಅಂದ್ರೆ ನಿಮ್ಮ ದೊಡ್ಡಮ್ಮ ಭವಾನಿಯವರು ಇವತ್ತು ಬೇಲ್ ಮೇಲೆ ಇದಾರಲ್ಲ, ಅವರು ಬೇಲ್ ತಗೊಳ್ಳೋದಕ್ಕೂ ಕಾರಣ ಇದೇ SIT ಅನ್ನುವಂಥದ್ನ ಈಗಿನ್ನೂ ರಾಜಕೀಯದಲ್ಲಿ ಮುನ್ನಾಲಿಗೆಗೆ ಬರಬೇಕಂತ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತ ಯುವಕ ತರುಣ ತಿಳ್ಕೊಬೇಕಾಗ್ತದೆ. 3 ಎಲೆಕ್ಷನ್ ಎದುರಿಸಿದ್ದಾರೆ ಸರ್ ಅವರು. ಹೌದಾ? ವೆರಿ ಸಿಂಪಲ್ ಸರ್. ನೀವೇನಾದ್ರೂ ಹೇಳಿದ್ರೆ, ಯಾಕೆ ನಾನು ಉತ್ತರ ಕೊಡೋನಲ್ಲ, ನಾನು KPCC ವಕ್ತಾರ, ಅವ್ರು ಯಾರೋ ಯುವ ಘಟಕದ್ದು ನಮ್ಮ ಯೂತ್ ಕಾಂಗ್ರೆಸ್ ವಕ್ತಾರ, ಅವ್ರಿಗೆ ಉತ್ತರ ಕೊಡುವಂಥದ್ದು ಫ್ಯಾಕ್ಟ್ ಹೇಳ್ಬೇಕಂದ್ರೆ. ಹಂಗೂ ನೀವು 3 ಎಲೆಕ್ಷನ್ ಅಂದ್ರೆ ನಾನು ಬೀಯಿಂಗ್ ಎ ಕಾಮನ್ ಮ್ಯಾನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಯಾವ್ದಾದ್ರು ಪಂಚಾಯತಿ ಚುನಾವಣೆಗೆ, ಗ್ರಾಮ ಪಂಚಾಯತಿಗೆ ಐ ವಿಲ್ ಸ್ಟಾಂಡ್, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೀನಿ, ಅವರು ಬರಲಿ, ನನಗೆ ಪಂಚಾಯತಿ ಇಷ್ಟ, ಅಲ್ಲಿಂದ ಗೆದ್ಕೊಂಬರೋಣ. ಈ 3 ಸೋತು ಅದು ನಮಗೆ ಅವಶ್ಯಕತೆ ಇಲ್ಲ ಸರ್. ಅವ್ರು ಇನ್ನೂ ದೊಡ್ಡ ಕುಟುಂಬದವರು, ಅವ್ರ ಮೇಲೆ ಗೌರವ ಇದೆ ಸರ್. ಇವತ್ತು ಲೆಟ್ ಅಸ್ ಕಮ್ ಟು ದ ಟಾಪಿಕ್. ಮುರುಘಾ ಮಠ ಅನ್ನುವಂಥದ್ದು ಒಂದು ದಾರ್ಶನಿಕ ಒಂದು ಮಠ, ಆ ಒಂದು ಪದ್ಧತಿಗಳಿಂದ ಬಂದಿರತಕ್ಕಂಥದ್ದು. ಅದ್ರ ಮೇಲೆ ಒಂದು ಆರೋಪ ಬಂತು. ಬಿಜೆಪಿ ಅಧಿಕಾರದಲ್ಲಿತ್ತು. ಮುರುಘಾ ಮಠದ ಶ್ರೀಗಳನ್ನ ಇವರು ಬಂಧಿಸಿದಾಗ ನಾವೇನಾದ್ರೂ ನಮ್ಮ ಮಠಕ್ಕೆ ಏನೋ ಅಪಪ್ರಚಾರ ಆಯ್ತು, ನಮ್ಮ ಧರ್ಮಕ್ಕೆ ಅಪಪ್ರಚಾರ ಆಯ್ತು, ಶ್ರೀಗಳು ದೇವರ ರೂಪ, ದೇವಮಾನವ ಅಂತ ನಾವೇನಾದ್ರೂ ರಚ್ಚೆ ಹಿಡಿದು ಕೂತ್ಕೊಂಡಿದ್ವಾ? ಇಲ್ಲ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಯಾರೇ ತಪ್ಪು ಮಾಡ್ಲಿ, ಹಿಂದೊಮ್ಮೆ ಗೌರಿಶಂಕರ ಸ್ವಾಮೀಜಿ ಅನ್ನೋರ ಬಂಧನ ಆಗಿತ್ತು, ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಾಗಿದ್ರು. ಅವಾಗ್ಲೂ ಅಷ್ಟೇ ಇವೆಲ್ಲ ಪ್ರೋಸೆಸ್ ನಡೀತಾನೆ ಇರ್ತವೆ. ಕಾನೂನು, ಸಂವಿಧಾನ ಅಂದ್ರೆ ಇವರಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ, ಬಿಜೆಪಿ JDSನವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ. ನನ್ನ ಇನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಬಿಜೆಪಿ ಅವ್ರಿಗೆ. ಇವತ್ತು ಸೌಜನ್ಯ ಅನ್ನೋ ಪ್ರಕರಣವನ್ನ ಹಳ್ಳ ಹಿಡ್ಸಾಕಿದ್ರಲ್ಲ, ಆ ತಾಯಿ ಕುಸುಮಾವತಿ ಶಬರಿ ರೀತಿ ಇವತ್ತು ಕಾಯ್ತಾ ಇದ್ದಾಳೆ, ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ. ಅಶೋಕ್ ಅವರೇ, ನಿಮ್ಮ ಮೇಲೆ ಒತ್ತಡ ತಂದವ್ರು ಯಾರು? ನೀವು ಯಾಕೆ ಆ ಕೇಸನ್ನ ಹಳ್ಳ ಹಿಡಿಸಿದ್ರಿ? ಅದ್ರಲ್ಲಿ ಆರೋಪಿ ಸ್ಥಾನದಲ್ಲಿ ನೀವು ಕೂತ್ಕೊಳ್ತೀರ ಅಂತ ಕೇಳಬೇಕಾಗ್ತದೆ. ಇವತ್ತು ಅದೇ ಸೌಜನ್ಯ ಪ್ರಕರಣದಲ್ಲಿ ಬಂಧಿತರಾದಂತಹ ಸಂತೋಷ್ ರಾವ್, ಆತನ ಹೆಸರನ್ನ ಮಾವುತ ಒಬ್ಬನ ಕೊಲೆ ಆಗಿದೆ ಅಲ್ಲಿ, ಆ ಕೊಲೆಗೂ ಇದನ್ನ ಸೇರಿಸುವಂತ ಕೆಲಸ ಆಗಿದೆ. ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೋಷಿ ಅಂತ ಆತನ್ನ ಹೊರಗಡೆ ತೀರ್ಪು ಕೊಟ್ಟು ಕಳಿಸಿದ್ದಾರೆ, CBI ಕೋರ್ಟ್. ಹಂಗಿದ್ರೆ ಇವತ್ತು ಆ ಕೊಲೆ ಮಾಡಿದವ್ರು ಯಾರು? ಮಾವುತನ್ ಕೊಲೆ ಮಾಡಿದವ್ರು ಯಾರು? ವೇದವಲ್ಲಿದ್ದು ಅವ್ರ ಗಂಡನ ಹೆಸರು ಹಾಕಿದಾರಂತೆ, ಸಾವಾಗಿರೋದು ನಿಜ ಅಲ್ವಾ? ಅದನ್ನ ಕೊಲೆ ಮಾಡಿರೋದು ಯಾರು? ಇಲ್ಲಿ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ನಡೀತಾ ಇದೆ. ಇನ್ನೊಂದು ಸರ್, ಹಿಂದೆ ಇದೆ ಬಿಜೆಪಿಯವರು ನಮ್ಮ ಸರ್ಕಾರ ಇದ್ದಾಗ DK ರವಿ ಪ್ರಕರಣ, ಇನ್ನೊಂದು ಪರೇಶ್ ಮೆಸ್ತಾ ಪ್ರಕರಣ, ಇನ್ನೊಂದು ಗಣಪತಿ DYSP ಗಣಪತಿ ಪ್ರಕರಣ. SIT ಎಲ್ಲಾ ತನಿಖೆ ಮಾಡಿ ಏನ್ ರಿಪೋರ್ಟ್ ಕೊಡ್ಬೇಕು ಕೊಟ್ಟಾದ್ಮೇಲೆ ಇಲ್ಲ ಈ ಸರ್ಕಾರ ಹಾಗೆ ಹೀಗೆ ಅಂತೇಳಿ ಏನು ರಂಪಾಟ ಮಾಡಿದ್ರು. CBI ಕೊಡ್ಬೇಕಂದ್ರು, CBI ಕೊಟ್ಟಾಯ್ತು. CBI ಕೊಟ್ಟಾದ್ಮೇಲೆ ಇವತ್ತಿನ ತನಕ ಅವ್ರ ರಿಪೋರ್ಟ್ ಏನ್ ಬಂತು? ಇವ್ರು ಹಾಕಿದ್ದೊಂದು ಗೆರೆ, ಇವ್ರು ಹಾಕಿದ್ದೊಂದು ಸಹಿ, ಇವ್ರು ಹಾಕಿದ್ದೊಂದು ಸೆಕ್ಷನ್ಗಳು, ಅದನ್ನ ಬಿಟ್ರೆ ಬೇರೆ ಏನೋ ಬರ್ಲಿಲ್ಲಲ್ಲ. ನಮ್ಮ ಪೊಲೀಸ್ನವರು ಎಫಿಷಿಯಂಟ್ ಇದಾರೆ. ಇದೇ ನಿಮ್ಮ ಅಂಗ ಪಕ್ಷದ ಪ್ರಜ್ವಲ್ ರೇವಣ್ಣನ ಹಿಡಿದ್ರಲ್ಲ, ಅದೇ ಪೊಲೀಸ್ ತಂಡ ಇವತ್ತು ಈ ಎಲ್ಲಿ ಧರ್ಮಸ್ಥಳದಲ್ಲೂ ಈ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನೀವು 2 ನಾಲಿಗೆ ಉಸಿರು ಒಳ್ಳೆಯ ಬುದ್ಧಿಯನ್ನ ಬಿಟ್ಬಿಡಿ ಬಿಜೆಪಿ JDSನವರೇ. ನಿಮಗೇನಾದ್ರೂ ಅಂತ ಅನುಕಂಪ ಕನಿಕರ ಇತ್ತು ಅಂದ್ರೆ ನಿಮ್ಮ ಅಂದಿನ ಸಂಸತ್ ಸದಸ್ಯನಾಗಿದ್ದಂತ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರಕ್ಕೊಳಗಾದ ಹೆಣ್ಮಕ್ಳು ಹಾಸನದ ಬೀದಿಗಳಲ್ಲಿ ರೋಚಿರ್ತಕ್ಕಂಥ ಇತಿಹಾಸ ಇದೆ. 3000 ವಿಡಿಯೋ ಅಂತ ಇದ್ರು. ಅವ್ರಿಗೆ ಬದುಕಿರೋ ಜೀವಗಳಿಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸವನ್ನ ನೀವು ಮಾಡಿ ಮನುಷ್ಯರಾಗಿ. JDS ವಕ್ತಾರರಾಗಿರುವಂತ ಉಮೇಶ್ ಅವರು ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಸ್ಪೀಕರ್ ಆನ್ ಇದೆ, ಸ್ಪೀಕರ್ ಆಫ್ ಮಾಡಿ ಮಾತಾಡಿ ಸರ್. ನಾನು ಆಗ್ಲೇ ಪ್ರಶ್ನೆಯನ್ನ ಕೇಳಿದೆ ನಿಮ್ಗೆ. ಚುನಾವಣೆ ಸಂದರ್ಭದಲ್ಲಿ 2 ಪಕ್ಷಗಳು ಮೈತ್ರಿ ಆಗಿರ್ತೀರಾ ಸರ್, ಆದ್ರೆ ಹೋರಾಟ ಬಂದಾಗ ನೀವು ನಾಳೆ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದೀರಾ, ನಾಡಿದ್ದು ನಿಮ್ಮ ಮಿತ್ರ ಪಕ್ಷ ಬಿಜೆಪಿ, ಯಾಕೆ ಹೀಗೆ ಅಂತ ಹೇಳಿ ಸರ್. ಸರ್, ಇದರಲ್ಲಿ ಕಾಂಗ್ರೆಸ್ನವ್ರದ್ದು ಈ ಇಡೀ ಧರ್ಮಸ್ಥಳದ ವಿಚಾರದಲ್ಲಿ ಅವ್ರದ್ದು ರಾಜಕಾರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಜೊತೆಗೆ SIT ಪ್ರಕರಣ
ಇವರು ಮನ್ಸೋ ಇಚ್ಛೆ ಇವ್ರು ಬೇಕಾದಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಮುಸುಕುದಾರಿ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಅದಕ್ಕೊಂದು SIT ರಚನೆ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ಎಷ್ಟು ಕುತೂಹಲ ಇತ್ತು ಮತ್ತು ಎಷ್ಟು ಉತ್ಸುಕರಾಗಿದ್ದರು ಎಂಬುದನ್ನು ಯೋಚನೆ ಮಾಡಬೇಕು. ಇದೇ ಪ್ರಜ್ವಲ್ ರೇವಣ್ಣರ ಬಗ್ಗೆ ನಮ್ಮ ಯಾರೋ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರಲ್ಲ, ಎಲ್ಲಿ ಹೋಗಿದ್ರು ಅವರು? CD ಹಂಚಿದಂತವ್ರು ಎಲ್ಲೋದ್ರು? CD ಮಾಸ್ಟರ್ಸ್ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇದೊಂದು ರಾಜಕೀಯ ಕಾನ್ಸ್ಪಿರಸಿ ಕೇಸ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಮ್ಗೆ ಆ ಕೇಸ್ ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇಡೀ ಪ್ರಕರಣವನ್ನ ಇಡೀ ರಾಜ್ಯದಲ್ಲಿ ಚುನಾವಣೆ ಹತ್ರ ಇಟ್ಕೊಂಡು ಯಾರ್ಯಾರು ಏನೇನ್ ಮಾಡಿದ್ದಾರೆ ಅನ್ನೋ ಎಂಬುದ್ರ ಬಗ್ಗೆ ಎಲ್ಲ ಈಗ ಅದು ತನಿಖೆ ಆಗ್ಬೇಕು. ಅದಕ್ಕೆ ವೇಗವಾಗಿ SIT ತನಿಖೆಯನ್ನು ರಚನೆ ಮಾಡಲಿಲ್ಲ. ಕಾಂಗ್ರೆಸ್ನವರು ತಮಗೆ ಬೇಕಾದಂತ ವಿಚಾರದಲ್ಲಿ ತನಿಖೆಯನ್ನು ಮಾಡಕ್ ಹೊರಟ್ರು. ಆಯ್ತು, ಸೌಜನ್ಯ ಪ್ರಕರಣದಲ್ಲಿ ನಾವೇನಾದ್ರು ದ್ವಂದ್ವ ಹೇಳ್ತಾ ಇದೀವ? ಇಲ್ವಲ್ಲ. ನಾವು ಸೌಜನ್ಯ ಪ್ರಕರಣ ನ್ಯಾಯ ಸಿಗ್ಬೇಕು, ನಿರಪರಾಧಿಗಳು ಈಚೆಗೆ ಬರ್ಬೇಕು, ನಿಜವಾದ ಅಪರಾಧಿಗಳು ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ JDS ಪಕ್ಷದ ಒಂದು ಮೊದಲಿಂದ ಹೋರಾಟ. ಆ ವಿಚಾರದಲ್ಲಿ ನಾವು ಈ SIT ತನಿಖೆಯನ್ನು ಸ್ವಾಗತಿಸ್ತೀವಿ. ಆದ್ರೆ SIT ನಡ್ಕೊಳ್ಳಂತ ರೀತಿ ಯಾವ ತರ ನಡೀತದೆ ನೀವು ನೋಡ್ತಾ ಇದ್ದೀರಾ. 17 ಕಡೆ ಮತ್ತೆ ಸಂಪರ್ಕ ಕಡಿತಗೊಂಡಿದೆ. ಶಶಿಕಾಂತ್ ಯಡಹಳ್ಳಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಒಂದ್ ಕಡೆಯಲ್ಲಿ ನೋಡ್ತಾ ಇದ್ದೀರಾ ಧರ್ಮಸ್ಥಳ ಪ್ರಕರಣ. ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ. ಧರ್ಮಸ್ಥಳವನ್ನು ನಂಬಿಕೊಂಡು ನಮ್ಮ ರಾಜ್ಯದಿಂದ, ಬೇರೆ ಬೇರೆ ಊರುಗಳಿಂದ, ಹೊರ ರಾಜ್ಯದಿಂದಲೂ ಕೂಡ ಭಕ್ತರು ಬರ್ತಾರೆ. ಆದರೆ ಈ ಕ್ಷೇತ್ರದ ಮೇಲೆ ಆಗ್ತಾ ಇರುವಂತ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಯಾರೂ ಸಹಿತ ಧರ್ಮಸ್ಥಳದ ದೇವರ ಬಗ್ಗೆ ಇವತ್ತಿನವರೆಗೂ ಚಕಾರ ಎತ್ತಿಲ್ಲ. ಆಯ್ತಾ? ಆದ್ರಿಂದ ದೇವರನ್ನ ಈ ಮಧ್ಯದಲ್ಲಿ ತರಬೇಡಿ. ಇವಾಗ ಮಂಜುನಾಥ್ MP ಅವ್ರ ಹೇಳಿಕೆ ನಾನು ಓದ್ತಾ ಇದ್ದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ದೇವರಿಗೆ ದ್ರೋಹ ಬಗೆದು ತಪ್ಪು. ಇಲ್ಲಿ ದೇವರಿಗೆ ಯಾರು ದ್ರೋಹ ಬಗೆದವ್ರೆ? ದೇವರ ಹೆಸರನ್ನು ಯಾರು ತಂದಿದ್ದಾರೆ? ಅವ್ರ ಪಾಡಿಗೆ ದೇವರು. ಕೆಲವೊಂದಿಷ್ಟು ಹೋರಾಟಗಾರರು ಮೆನ್ಷನ್ ಮಾಡಿದ್ದಾರೆ ಸರ್, ದೇವಸ್ಥಾನವನ್ನು ಹೊಡಿತೀವಿ, ಆ ರೀತಿಯಾದಂತಹ ಹೇಳಿಕೆಗಳಿತ್ತು. ದೇವರು ನಾನು ಹೇಳ್ತಾ ಇರೋದು, ಮಂಜುನಾಥ ಸ್ವಾಮಿ ಅವರ ಮೇಲೆ ಯಾರಾದ್ರೂ ಇವತ್ತವರೆಗೂ ಆರೋಪ ಮಾಡಿದಾರ? ಅವ್ರ ಪಾಡಿಗೆ ಅವ್ರು ದೇವರು ಇದ್ದಾರೆ. ದೇವರ ಹೆಸರಲ್ಲಿ ಮಾಡಿದಂತ ಅತ್ಯಾಚಾರ ಅನಾಚಾರಗಳು ಏನೇನಾಗಿದ್ದಾವೋ ಅವುಗಳನ್ನ ಪ್ರಶ್ನೆ ಮಾಡಲಾಗುತ್ತೆ. ಆದ್ದರಿಂದ ಕುಂಬಳಕಾಯಿ ಕಳ್ಳ ಆದ್ರೆ ಹೆಗಲು ಮುಟ್ಕೊಂಡು ನೋಡೋದು ಬೇಕಾಗಿಲ್ಲ. ಈ ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದವರಿಗೆ ಯಾಕೆ ಇದ್ದಕ್ಕಿದ್ದಂಗೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ. ಅಲ್ಲಿ ಆಗಿರ್ತಕ್ಕ SIT ರಚನೆ ಆಗಿದ್ದೇನಕ್ಕೆ? ದೇವರ ಮೇಲೆ ಎನ್ಕ್ವೈರಿ ಅಲ್ಲ, ದೇವಸ್ಥಾನದ ಮೇಲೆ ಎನ್ಕ್ವೈರಿ ಅಲ್ಲ, ಅಲ್ಲಿ ಆಗಿರ್ತಕ್ಕಂಥ ಅಸಹಜ ಪ್ರಕರಣಗಳೇನಿದಾವಲ್ಲ, ಸಾವಿನ ಪ್ರಕರಣಗಳೇನಿದಾವಲ್ಲ, ಅವುಗಳ ಬಗ್ಗೆ ನೀವು ದಯವಿಟ್ಟು ವಿಚಾರಣೆ ಮಾಡಿ. ಅದನ್ನ ಯಾರು ಹೇಳಿದ್ದಾರೆ? ಈ ಕಾಂಗ್ರೆಸ್ ಪಕ್ಷದವ್ರು ಹೇಳಿಲ್ಲ ಅದನ್ನ, ಕಾಂಗ್ರೆಸ್ನವ್ರು ಮಾಡಿಲ್ಲ ಅದನ್ನ ಏನ್ ಮಾಡಿದ್ದಾರೆ? ಒಬ್ಬ ದೂರುದಾರರ ಬಂದ, ಅವನು ಕೋರ್ಟಿಗೆ ಹೋದ, ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡ, ಹೀಗೆ ಸ್ವಾಮಿ ನಾನು 100 ಶವಗಳನ್ನ ಅನಧಿಕೃತವಾಗಿ ಹೂತಾಕಿದ್ದೀನಿ ಅಂತಂದ. ಆವಾಗ ಸರ್ಕಾರ ಹೇಳ್ತು, ಪಕ್ಷಕ್ಕೆ ಸರ್ಕಾರಕ್ಕೆ ಕಾನೂನು ಹೇಳ್ತು ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿ. ಅದರ ನಂತರ ಏನಾಯ್ತು? ಮಹಿಳಾ ಆಯೋಗ ಏನು ಹೇಳಿ ಒಂದು ಪತ್ರ ಬರೀತ್ತೆ. ಏನು ಬರೀತ್ತೆ ಸರ್ಕಾರಕ್ಕೆ? ಅಲ್ಲಿರ್ತಕ್ಕಂಥ ಈ ಎಲ್ಲ ಅಸಹಜ ಪ್ರಕರಣಗಳು ಏನಿದಾವಲ್ಲ ಅವುಗಳ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ತನಿಖೆ ಮಾಡಬೇಕು ಮತ್ತು SIT ರಚನೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಅದರ ಮೇಲೆ ಅನಿವಾರ್ಯವಾಗಿ ಏನೋ ಇನ್ಯಾವುದು ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದವರು ಅದನ್ನ SIT ರಚನೆ ಮಾಡಬೇಕಾಗತ್ತೆ. ಅದು ಯಾರೋ ಒಬ್ಬರಿಂದ ಕೋರ್ಟಿನ ನಿರ್ದೇಶನ ಮತ್ತು ಮಹಿಳಾ ಆಯೋಗದ ಒತ್ತಾಯ ಇವುಗಳಿಂದ ಆಗ್ತಾ ಇದೆ. ಇದು ಯಾವುದೋ ಒಂದು ಪಕ್ಷ ಅಥವಾ ಸರ್ಕಾರ ಮಾಡಿದ್ದಲ್ಲ. ಇದು ಮೊದಲನೇ ಸ್ಪಷ್ಟೀಕರಣ. ಸೊ ಎರಡನೇದ್ದು ಅಂತಂದ್ರೆ, ಈಗ ಅಲ್ಲಿ ಆಗ್ತಕ್ಕಂಥ ತನಿಖೆ ಯಾವುದು? ತನಿಖೆ ಆಗಬೇಕಾಗಿರೋದು ಅಲ್ಲಿರ್ತಕ್ಕಂಥ ಸಾವುಗಳು ಮತ್ತು ಅನಧಿಕೃತವಾಗಿ ಹೂತು ಹಾಕಿರ್ತಕ್ಕ ಶವಗಳು, ಅವುಗಳ ಬಗ್ಗೆ. ಹಾಗಾದ್ರೆ ದೇವರಿಗೆ ಅಥವಾ ದೇವರ ಏನು ಮಧ್ಯವರ್ತಿಗಳಿಗೆ ಅಥವಾ ಇನ್ಯಾರಿಗೂ ಯಾಕೆ ಕಷ್ಟ ಆಗಬೇಕು? ಈ ಪಕ್ಷಗಳಿಗೆ BJP ಅವರಿಗೆ ಆಮೇಲೆ JDS ನವ್ರಿಗೆ ಯಾಕೆ ಕಷ್ಟ ಆಗಬೇಕು? ಅಲ್ಲಿ ಆಗ್ಬೇಕಂತ ತನಿಖೆ ತಾನೆ ನಡೀತಾ ಇದೆ. ಆಯ್ತು, ಸಾಕ್ಷಿಗಳು ಸುಳ್ಳು ಸಾಕ್ಷಿಗಳು ಒಂದೆರಡು ಸುಳ್ಳು ಬಿತ್ತಾ? ಆಯ್ತು, ಬೇರೆ ಸಾಕ್ಷಿಗಳು ಬರ್ತಾ ಇದಾವೆ. ನಿಮ್ಗೆ ಗೊತ್ತಿಲ್ಲ, ಈಗ ಒಂದು ಸಾಕ್ಷಿ ಸುಳ್ಳು ಅಂತ ಇವ್ರು ಹೇಳ್ತಾ ಇದ್ದಾರೆ, ಯಾವುದು ಸುಜಾತ ಭಟ್ ಅವ್ರದ್ದು. ಸರಿ ಆಯ್ತು, ವಯಸ್ಸಾಯ್ತು, ಏನೇನೋ ತಿಕ್ಕಲಾಗಿ ಮಾತಾಡಿದ್ರು ಅಂತ ಅನ್ಕೊಳ್ಳೋಣ. ಆಯ್ತಾ? ಈ 15-20 ವರ್ಷದ ಹಿಂದೆ ಅವ್ನು ಊತ ಹಾಕಿ ಶವಗಳು ಯಾವ ಸಿಕ್ಲಿಲ್ಲ ಅಂದ ತಕ್ಷಣನೇ ಅದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂಧನ ಆಗಿದೆ, ಒಪ್ಕೊಳ್ಳೋಣ. ಆದ್ರೆ ಇವತ್ತಿನವರೆಗೂ ಸಹಿತ ಅಲ್ಲಿ ಆಗಿರ್ತಕ್ಕಂಥ 100 ಶವಗಳು, ಇದು ಒಂದಲೇ ಎನ್ಕ್ವೈರಿ ಅಲ್ಲ ಸರ್, ಹಿಂದ್ಗಡೆ ಉಗ್ರಪ್ಪ ಅವ್ರ ಸಮಿತಿಯವರು ಎನ್ಕ್ವೈರಿ ಮಾಡಿ 400 ಶವಗಳನ್ನ, ಆಯ್ತಾ, 400ಕ್ಕಿಂತ ಹೆಚ್ಚು ಶವಗಳನ್ನ ಅಲ್ಲಿ ಹೂತು ಹಾಕಿದ್ದಾರೆ ಅಂತ ಅಲ್ಲಿ ರಿಪೋರ್ಟ್ ಕೊಡ್ತು. ಇವಾಗೂ ಸಹಿತ ಅಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದಕ್ಕೆ ಒಂದು ಪಂಚಾಯಿತಿ ಅಂತಿದೆ, ಪಂಚಾಯಿತಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಹೌದು, ನಾವು ಒಂದಿಷ್ಟು ಶವಗಳನ್ನ ಅಲ್ಲಿ ಹೂತು ಹಾಕಿದೀವಿ ಅಂತ ಅವರು ಹೇಳಿದ್ದಾರೆ.
ಮಾಡಿದ್ದಾರೆ. ಈಗ ಇರತಕ್ಕಂಥದ್ದು ಶವಗಳ ಬಗ್ಗೆ SIT ತನಿಖೆನೋ ಅಥವಾ ಧರ್ಮಸ್ಥಳದ ಬಗ್ಗೆನೋ, ಅಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆನೋ, ಧರ್ಮಸ್ಥಳ ದೇವರುಗಳ ಬಗ್ಗೆನೋ. ಹಾಗಾದ್ರೆ ದೇವರ ಬಗ್ಗೆ ಪ್ರಶ್ನೆ ಎತ್ತಿಲ್ಲ, ಯಾರು ನೇರವಾಗಿ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳಿಗೂ ಹೇಳಿಲ್ಲ. ಆದ್ರೂ ಸಹಿತ ಯಾಕೆ ಈ ರೀತಿಯಾಗಿ ಇವರೆಲ್ಲರೂ ಧರ್ಮಸ್ಥಳಕ್ಕೆ ಹೋಗೋದೇನು, ರ್ಯಾಲಿ ಮಾಡೋದೇನು, ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಖಾಲಿ ಬೀಳೋದೇನು, ತಮ್ಮ ಗುಲಾಮಗಿರಿಯನ್ನ, ತಮ್ಮ ಮಾನಸಿಕ ಗುಲಾಮಗಿರಿಯನ್ನ ತೋರಿಸೋದೇನು. ಸ್ವಾಮಿ ನಿಜ ಹೇಳ್ತಾ ಇದ್ದೀನಿ, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅಲ್ಲಿ ಪ್ರಳಯ ಬರ್ತಾ ಇದೆ, ಅಲ್ಲಿ ಪ್ರವಾಹ ಬರ್ತಾ ಇದೆ, ಜನರು ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ರೈತರು ಪಾಪ ಸರ್ಕಾರ ಏನ್ ಮಾಡ್ತಾ ಇದೆ ಸರ್? ಹೇಳ್ತಾ ಇರೋದು ಅದ್ರ ಬಗ್ಗೆ ಸರ್ಕಾರ ಕೆಲಸ ಮಾಡಲ್ಲ ಅಂತ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋದು ಯಾರು? ಪ್ರತಿಪಕ್ಷಗಳು. ಇವ್ರು ಹೋಗ್ಬೇಕಾಗಿರೋದು ಯಾರಿಗೆ? ಕಾರ್ ರ್ಯಾಲಿ ಮಾಡ್ಕೊಂಡು ಹೋಗ್ಬೇಕಾಗಿದ್ದು ಎಲ್ಲಿಗೆ? ರೈತರ ಬಳಿಗೆ, ಪ್ರವಾಹ ಪೀಡಿತ ಜನರಿಗೆ. ಅಲ್ಲಿರೋದಕ್ಕೆ ಯಾರು ಹೋಗ್ತಾ ಇಲ್ಲ, ಒಂದು ಹೇಳಿಕೆ ಕೊಡ್ತಾ ಇಲ್ಲ. ಧರ್ಮಸ್ಥಳದ ಬಗ್ಗೆ ಮಾತ್ರ ಎಲ್ಲರೂ ಓಡಿ ಹೋಗ್ತಾರೆ. ಇವ್ರು 400 ಕಾರ್ ಅಂತೆ, ಇವ್ರು 500 ಕಾರ್ ಅಂತೆ, ಅವ್ರು 600 ಕಾರ್ ಅಂತೆ. ರೇ ಸ್ವಾಮಿ, ನಡ್ಕೊಂಡು ಹೋಗ್ರಿ, ಓಡ್ಕೊಂಡು ಹೋಗ್ರಿ. ನಿಮ್ಮ ಶ್ರೀಮಂತಿಗೆ ಸೊಕ್ಕನ್ನು ತೋರಿಸಲಿಕ್ಕೆ ಕಾರು ರ್ಯಾಲಿ ಅಂತ ಇಲ್ಲಿವತ್ತವರೆಗೂ ಈ ತರ ಕೇಳಿರ್ಲಿಲ್ಲ. ಇವಾಗ ಶುರುವಾಗಿದೆ. ನಿಮ್ಮ ಮಾನಸಿಕ ಗುಲಾಮಗಿರಿಯನ್ನ ಪಕ್ಕಕ್ಕಿಡಿ. ಅಲ್ಲಿ ಆಗಿರತಕ್ಕಂಥ ಮನೆ ಮಕ್ಕಳು ನಿಮ್ಮನೆ ಮಕ್ಕಳಾಗಿದ್ರೆ ಸುಮ್ಮನೆ ಇರ್ತಿದ್ರೇನ್ರಿ ನೀವು? ನಾಪತ್ತೆ ಆಗಿದ್ರೆ, ಅತ್ಯಾಚಾರ ಆಗಿದ್ರೆ, ಕೊಲೆ ಆಗಿದ್ರೆ ಸುಮ್ಮನೆ ಇರ್ತಿದ್ರೇನ್ರಿ ನೀವು? ಧ್ವನಿ ಎತ್ತಿರ್ಲಿಲ್ವಾ ನೀವು? ಓಕೆ, ವೆಲ್ ಸರ್, ವೆಲ್. ಉಮೇಶ್ ಅವರು ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ, JDS ಪಕ್ಷದ ವಕ್ತಾರರು. ಸರ್, ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ ಸರ್. ಹೇಳಿ ಸರ್. ಸರ್, ನಾನು ನಿಮ್ಗೆ ಆಗ್ಲೇ ಒಂದು ಪ್ರಶ್ನೆಯನ್ನ ಕೇಳಿದೆ, ಮತ್ತೊಮ್ಮೆ ಅದನ್ನ ಕೇಳಕ್ ಬಯಸ್ತೀನಿ. 3ನೇ ಬಾರಿ ಎಲೆಕ್ಷನ್ ಬಂದಾಗ ಮೈತ್ರಿ ಇರುತ್ತೆ, ಹೋರಾಟ ಬಂದಾಗ ಬೇರೆ ಬೇರೆಯಾಗಿ ಹೋರಾಟ ಮಾಡ್ತೀರಿ, ಯಾಕೆ ಅಂತ ಹೇಳಿ ಸರ್. ಸರ್, ಇಲ್ಲಿ ಏನಾಗಿದೆ ಅಂತಂದ್ರೆ ನಾವೀಗ ಮೈತ್ರಿ ಕೂಟದಲ್ಲಿದ್ದೇವೆ. ನಮ್ಮ ಅಂಗ ಪಕ್ಷಗಳು ಏನಿದಾವೆ, ನಮ್ಮ ಮಿತ್ರ ಪಕ್ಷ ಏನಿದೆ, ಅವ್ರದ ಹೋರಾಟ ಮತ್ತು ನಮ್ಮ ಹೋರಾಟಗಳ ಉದ್ದೇಶ ಒಂದೇ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನೀತಿ ಮತ್ತು ಅಧರ್ಮದ ಆಡಳಿತವನ್ನ ನಾವು ವಿರೋಧಿಸ್ತಾ ಇದ್ದೀವಿ. ನಾವು ನಮ್ಮ ಪಕ್ಷದ ಹೋರಾಟ ಮತ್ತು ಸಿದ್ಧಾಂತಗಳು ಬೇರೆ ಇದಾವೆ, ನಾವೇ ಒಟ್ಟಿಗೆ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ನಾವು NDA ಮೈತ್ರಿಕೂಟದ ಇದ್ದಂತ ಸಂದರ್ಭದಲ್ಲಿ ಮೈತ್ರಿ ಪಾಲನೆಯನ್ನ ನಾವು ಧರ್ಮವಾಗಿ ಪಾಲನೆ ಮಾಡ್ತಾ ಇದ್ದೀವಿ. ಆದ್ರೆ ಕಾಂಗ್ರೆಸ್ನವ್ರಿಗೇನು, ನಾವು ಸಪರೇಟ್ ಆಗಾರ ಮಾಡ್ತೀವಿ ಹೋರಾಟನ ಅಥವಾ ಜೊತೆಗಾರ ಹೋರಾಟ ಮಾಡ್ತೀವಿ, ಇದಕ್ಕೆ ಅವ್ರ ಆಕ್ಷೇಪಣೆ ಯಾಕೆ ಮಾಡ್ಬೇಕು? ಅವ್ರಿಗೆ ಜವಾಬ್ದಾರಿ ಇಲ್ವಾ? ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ದೇಶದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇವತ್ತು ಏನೋ 5 ಗ್ಯಾರಂಟಿಗಳು ಕೊಟ್ಟರು, ಅವೆಲ್ಲ ವಿಫಲ ಆಗಿದಾವೆ. ಅವುಗಳನ್ನ ಮುಚ್ಚಿಟ್ಕೊಂಡು ಈ ಸರ್ಕಾರ ಒಂದು ಡಿವೇಟ್ ಮಾಡ್ತದೆ. ಅಲ್ಲಿ ದಸರಾಗೆ ಭಾನು ಮಸ್ತಾಕವನ್ನು ಕರೆಸಿ ಅವರ ಹೆಸರನ್ನ ಉಲ್ಲೇಖ ಮಾಡಿ ಜನರ ಧಾರ್ಮಿಕ ಭಾವನೆಗಳನ್ನ ದಂಚಿಸುವಂತದ್ದು. ಧರ್ಮಸ್ಥಳದಲ್ಲಿ ಅಲ್ಲಿ ಒಂದು ಶ್ರದ್ಧಾ ಕೇಂದ್ರ, ಹಿಂದೂಗಳ ಶ್ರದ್ಧಾ ಕೇಂದ್ರ ಸರ್. ಇದ್ರ ಹಿಂದೆ ಯಾರಿದ್ದಾರೆ ಸರ್? ಇದು ದಕ್ಷಿಣ ಕನ್ನಡದ DC ಆಗಿದ್ದ ಸೆಂಥಿಲ್ ರವರು ಅವರ ಕಾಲದಲ್ಲಿ ಆಗಿರುವಂತ ಈ ವಿಚಾರಣೆಗಳನ್ನ ಇವರು ಅದಕ್ಕೊಂದು ಸ್ವರೂಪವನ್ನು ಕೊಟ್ಟು ಅವರೀಗ ಎಲ್ಲಿ ಹೋದ್ರು ರಾಜೀನಾಮೆ ಕೊಟ್ಟು ತಮಿಳುನಾಡಿನ ಏನಾಗಿ ಸಂಸದರಾಗಿದ್ದಾರೆ. ಅವರನ್ನ ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ಇವರು? ಅದೇ ರೀತಿ ಕೇರಳದಿಂದ ಅನೇಕರು ಇದರಲ್ಲಿ ಸಂಶಯ ವ್ಯಕ್ತಪಡಿಸಿದ್ರು. ಅಲ್ಲಿ ಚುನಾವಣೆ ನಡೀತಾ ಇದೆ, SDPI ಅದು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಎಡಪಂಥೀಯರ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಧರ್ಮಸ್ಥಳ ಅನ್ನೋದು ಬರೀ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರಕ್ಕೆ ಒಂದು ಹಿಂದೂಗಳ ಶ್ರದ್ಧಾಕ್ಕಿಂತ ನಮ್ಮ ಭಾವನೆಗಳನ್ನ ಇವ್ರು ಕೆಣಕ್ತಾ ಇದ್ದಾರೆ. ನಾವು ಹೋಗಿ ಅವ್ರಿಗೆ ಸಾಂತ್ವನ ಹೇಳೋದು ತಪ್ಪಾದ್ರಲ್ಲಿ ಇವ್ರು ನೇರವಾಗಿ ಧರ್ಮಸ್ಥಳವನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದುವರೆಗೂ ಇಲ್ಲದನ್ನ ಸರ್. ಹಾಗಾಗಿ ನಮ್ಮ ಹೋರಾಟ ಸ್ಪಷ್ಟವಾಗಿದೆ. ನಾವು ಮತ್ತೆ BJP ಅವರು ಒಂದೇ ಉದ್ದೇಶ, ನಾವು ಧರ್ಮವನ್ನ ಕಾಪಾಡಬೇಕು, ಸತ್ಯವನ್ನ ಕಾಪಾಡಬೇಕು. ಅಲ್ಲಿ ಅಕ್ರಮವಾಗಿದ್ರೆ, ಅನ್ಯಾಯ ಆಗಿದ್ರೆ ಆ ತನಿಖೆ ಮುಖಾಂತರ ಈಚೆ ಬರ್ಲಿ. ಆದ್ರೆ SIT ಅವರು ಬಹಳ ನಿಧಾನಗತಿಯಲ್ಲಿ ನಡೆಯುವಂತ ತನಿಖೆಗಳು, ಅನುಮಾನಾಸ್ಪದವಾಗಿ ನಡೆಸ್ಕೊಳ್ಳುವಂತ ತನಿಖೆಗಳನ್ನ ನಾವು ವಿರೋಧಿಸ್ತಾ ಇದೀವಿ. ಅದಕ್ಕೆ ನಮ್ಮ ನಾಯಕರು ಹೇಳಿದ್ದಾರೆ, NIA ತನಿಖೆ ಮುಖಾಂತರ ಎಲ್ಲವೂ ಈಚೆ ಬರ್ತದೆ. ಇದರಿಂದ ಯಾರಿದ್ದಾರೆ? ಆ ತಿಮ್ಮರೋಡಿಯನ್ನ ಆಶ್ರಯ ಕೊಟ್ಟಿದ್ದಾರೆ ಯಾರಿದ್ದಾರೆ? ಆಮೇಲೆ ಆ ಮಾಸ್ಕ್ ಮ್ಯಾನ್ ಇಂದ ಯಾರಿದ್ದಾರೆ? ಅವ್ರು ಯಾರ್ಯಾರ ಅಕೌಂಟ್ ಇಂದ ದುಡ್ಡು ಬಂತು? ಸಮೀರ್ ನಿಂದ ಯಾರಿದ್ದಾರೆ? ಎಲ್ಲ ಒಂದೊಂದಾಗಿ ದ್ವಾರಕಾನಾಥ್ ಅವರು ಸಮೀರ್ ಪರವಾಗಿ ವಾದ ಮಂಡನೆ ಮಾಡಿಸ್ತಾರೆ, ಅವರ ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಸರ್. ಹಾಗಾಗಿ ಇದು ಪ್ಯೂರ್ಲಿ ಎ ಪೊಲಿಟಿಕಲ್ ಡ್ರಾಮಾ ಮೇಡ್ ಬೈ ಕಾಂಗ್ರೆಸ್ ಸರ್. ಹಾಗಾಗಿ ನಮ್ಮ ಹೋರಾಟ ಸ್ಪಷ್ಟವಾಗಿದೆ ಸರ್. ವೆಲ್ ದರ್ಶನ್ ಅವರೇ, JDS ನ ವಕ್ತಾರರು ಹೇಳಿದ್ರು, ಸಾಂವಿಧಾನಿಕವಾಗಿ ಎಲ್ರಿಗೂ ಕೂಡ ಹೋರಾಟ ಮಾಡುವಂತ ಹಕ್ಕಿದೆ, ಪ್ರತಿಭಟಿಸುವಂತ ಹಕ್ಕಿದೆ, ಅವರದ್ದೇ ರೀತಿಯಲ್ಲಿ ಅದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ. ಧರ್ಮಸ್ಥಳದ ವಿಚಾರ ಬಂದಾಗ ಇಲ್ಲೊಂದು ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ, ಎಡಪಂಥೀಯ ಸಂಘಟನೆಗಳು ಇದರ ಹಿಂದಿವೆ ಎನ್ನುವಂತ ಆರೋಪ ನಿಮ್ಮ ಪಕ್ಷದ ನಾಯಕರು ಕೂಡ ಹೇಳಿದ್ರು. ಇದರ ಹಿಂದೆ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ ಅಂತ ಹೇಳಿ ಸರ್, ಇವತ್ತು ಅವರು ಪ್ರಜ್ವಲ್ ವಿಚಾರ ತಗೊಂಡಿದ್ದಕ್ಕೆ ಮತ್ತೆ ನಾನು ಬರಲೇಬೇಕು ಅಲ್ಲಿಗೆ.
ಪ್ರಜ್ವಲ್ ಅನ್ನುವಂತ ಆ ಕಾಮುಕನಿಗೆ ಜಿಪ್ ಬಿಚ್ಚು ಅಂತ ಅಲ್ಲಲ್ಲ ಸರ್. ಕಾಂಗ್ರೆಸ್ನವ್ರು ಹೇಳಿಲ್ಲ. ಒಂದ್ ನಿಮಿಷ, ಓಕೆ, ಒಂದ್ ನಿಮಿಷ, ಓಕೆ. ನನಗೆ ಅಲ್ಲ ಅವಕಾಶ ಸರ್. ಕೊಡಿ. ಅವ್ರು ಪ್ರಶ್ನೆ ಎತ್ತಿದ್ದಾರೆ. ಅವ್ನು ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂತ ಕಾಂಗ್ರೆಸ್ನವ್ರು ಹೇಳಿಲ್ಲ. ಅಲ್ಲ ಸರ್, ಇಲ್ಲಿ matter divert ಆಗೋದು ಯಾಕೆ ಅಂತ ಹೇಳಿ. ನಾ ಅಲ್ಲಿಗೆ ಬರ್ತೀನಿ ತಡೀರಿ ಒಂದ್ ನಿಮಿಷ. ಓಕೆ. ಇವತ್ತು ಮನೆ ಕೆಲಸ ಕೇಳ್ಕೊಂಡ್ ಬಂದವರು, ಅಣ್ಣ ಅಂದವರು, ಅಯ್ಯ ಅಂದವ್ರನ್ನ ರೇಪ್ ಮಾಡುವಂತ ಕಾಂಗ್ರೆಸ್ನವ್ರು ಹೇಳಿಲ್ಲ. ಇವತ್ತೆಲ್ಲದೂ ಸಾಕ್ಷಿ ಸಮೇತ ಪ್ರೂವ್ ಆಗಿ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬಂದಿದೆ. SIT ಮೇಲೆ ನಂಬಿಕೆ ಇಟ್ಕೊಳ್ಳಿ ಅವರು. ಒಂದು ಅವತ್ತು SIT ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಕುಮಾರಸ್ವಾಮಿ ನಾವು SIT ನಂಬಲ್ಲ, ಇಲ್ಲಿ ಎಂಥದ್ದು ರಾಜಕೀಯ ಆಗ್ತಾ ಇದೆ, ಇದು ರಾಜಕೀಯ ಪಿತೋರಿ, ನನಗೂ ರೇವಣ್ಣಗೂ ಸಂಬಂಧ ಇಲ್ಲ, ಓ ನಮ್ಮಣ್ಣ, ಹಿಂಗೆಲ್ಲ ಅನೇಕ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಾ ಹೋಯ್ತು. ಘನವೆತ್ತ ನ್ಯಾಯಾಲಯ ಏನ್ ತೀರ್ಪು ಕೊಡಬೇಕೋ ಕೊನೆ ತೀರ್ಪನ್ನ ಸದ್ಯಕ್ಕೆ ಕೊಟ್ಟಿದೆ. ಅವ್ರ ಮುಂದೆ ಬೇರೆ ಬೇರೆ ಕೋರ್ಟಿಗೆ ಹೋಗ್ಬೋದು, ಅವರು ಸ್ವತಂತ್ರರು. ಹೌದು. ಇವತ್ತು ನೀವೇನಾದ್ರೂ ಹಾಸನದ ಹೆಣ್ಮಕ್ಳು ಮನೆಗೆ ಸಾಂತ್ವನ ಹೇಳೋದಕ್ಕೆ ಏನಾದ್ರು ಈ JDSನವ್ರು ಹೋಗಿದ್ರೆ ನಿಮಗೊಂದು ನೈತಿಕತೆ ಇರೋದು. ಇನ್ನೊಂದವ್ರು ಮಾತಾಡ್ತಾ ಹೇಳಿದ್ರು ಸರ್, ಮಹೇಶ್ ತಿಮರೋಡಿ, ಮಹೇಶ್ ತಿಮರೋಡಿ RSS ಸಂಘ ಪರಿವಾರ ಹಿಂದೂ ಜಾಗರಣಿ ವೇದಿಕೆಯ ವ್ಯಕ್ತಿ. ನಿಮ್ಗೆ ತಾಕತ್ತು ದಮ್ಮಿದ್ರೆ ಬಿಜೆಪಿಯವ್ರಿಗೆ ಅವ್ರನ್ನ ಇವತ್ತು ಆ ಸ್ಥಾನದಿಂದ ಇಳಿಸಿ, ಅವ್ರನ್ನ ಉಚ್ಚಾಟನೆ ಅಂತ ಏನೋ ಮಾಡ್ತಾರಂತಲ್ಲ ಮಾಡಿಸಿ. ಇನ್ನೊಬ್ಬರ ಹೆಸರು ಹೇಳಿದ್ರು ಗಿರೀಶ್ ಮೆಟ್ಟಣ್ಣನವರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದಂತವರು, ಇಂದಿಗೂ ಬಿಜೆಪಿ ಸದಸ್ಯರಾಗಿದ್ದಂತವರು. ಅವ್ರ ಮೇಲೆ ನಿಮ್ಗೆ ಷಡ್ಯಂತ್ರ ಅನುಮಾನ ಅಂತೆಲ್ಲ ಬಿಜೆಪಿ ಹೇಳ್ತಿರ್ಲ. ಇವತ್ತು ಗಿರೀಶ್ ಮೆಟ್ಟಣ್ಣನವ್ರನ್ನ ಅವರ ಸ್ಥಾನದಿಂದ ಉಚ್ಚಾಟನೆ ಮಾಡುವಂತ ತಾಕತ್ತು ದಮ್ಮು ಎದೆಗಾರಿಕೆ ಬಿಜೆಪಿಗೆ ಇದೆಯಾ? STP ಬಗ್ಗೆ ಈ JDSನವ್ರು ಏನೋ ಮಾತಾಡಿದ್ರು. STP ಜೊತೆ ತಲಪಾಡಿ ಅನ್ನುವಂತ ಪಂಚಾಯತಿನಲ್ಲಿ ಇಸ್ಮಾಯಿಲ್ ಅನ್ನೋರು ಅಧ್ಯಕ್ಷರಾಗಿದ್ದಾರೆ. ಬಿಜೆಪಿ ಸಂಬಂಧ ಕಾಂಗ್ರೆಸ್ನವ್ರು ಯಾವತ್ತೂ ಆ SDP ಸಖ್ಯ ಮಾಡಿಲ್ಲ. ಹಂಗಿರ ಅವನು ಇಸ್ಮಾಯಿಲ್ ರಾಜೀನಾಮೆ ಕೊಡ್ಸಕ್ಕಾಗುತ್ತಾ? ಎಲ್ಲ ರಾಜಕೀಯ ಇಲ್ಲಿ ತಿಮ್ರೋಡಿ ಇವ್ರ ಕಡೆನೆ, ಗಿರೀಶ್ ಮೆಟ್ಟಣ್ಣರು ಅವ್ರ ಕಡೆನೆ, ಅಲ್ಲಿ ತಲಪಾಡಿ ಪಂಚಾಯತಿಲಿ SDP ಜೊತೆ ಇವರೇ ಇರೋದು. ಇವರಿಗೆಲ್ಲ ಯಾವ ನೈತಿಕತೆ ಇದೆ ಸರ್? ಇವರು ಒಳಗೊಂದು ಹೊರಗೊಂದು ಊಸರುವಳ್ಳಿಯ ರಾಜಕೀಯ ಮಾಡೋದ್ರಲ್ಲಿ ನಿಸ್ಸೀಮರು ಬಿಜೆಪಿ ಅವರು, JDS ಅವರು. ಇವತ್ತು ಒಂದ್ ಹೇಳ್ತೀನಿ, ಮಾತಾಡಿದ್ರೆ ಕೇಳಿದ್ದೀನಿ. ಉಮೇಶ್ ಅವರೇ ಹಿರಿಯರಿದ್ದೀರಿ, ದಯವಿಟ್ಟು ಇನ್ನೊಬ್ರು ಮಾತಾಡ್ಬೇಕಾದ್ರೆ ಡೆಕೋರಮ್ ಇಟ್ಕೊಳ್ಳಿ ಪ್ಲೀಸ್. ಉಮೇಶ್ ಸರ್, ಒಂದ್ ನಿಮಿಷ ದಯವಿಟ್ಟು ಮಾತಾಡಿದ್ರೆ ಕೇಳಿ. ಏನ್ ಬೇಕು ಟೀಕೆ ಮಾಡಿ, ಐ ಟೇಕ್ ಇಟ್. ಸರಿ ನೋಡಿ, ಇವತ್ತು NI ಕೊಡಿ ಅಂತಂದ್ರೆ ಅವತ್ತು ಇವರು ಸೌಜನ್ಯ ಪ್ರಕರಣವನ್ನ ಈಗ ಯಾರೋ ಒಂದು ಒತ್ತಡಕ್ಕೋ ಅಥವಾ ದಿಕ್ಕು ತಪ್ಪಿಸೋದಕ್ಕೋ ಒಬ್ಬ ನಿರಪರಾಧಿಯನ್ನ ಫಿಟ್ ಮಾಡಿ ಮಾವು ತುಂಗು ಅಲ್ಲಿ ಅವನೇ ಅಂತೆ, ಇಲ್ಲಿ ಸೌಜನ್ಯಗೂ ಅವನೇ ಅಂತೆ. ಒಟ್ಟಾರೆ ಅದನ್ನ ಹಳ್ಳ ಇಡ್ಸಿರ್ತಕ್ಕಂತಹ ಆ ಮಂಜುನಾಥನ ನಿಜವಾದ ಶಾಪ ನಿರಪರಾಧಿಗೆ ಶಿಕ್ಷೆ ಆಗುತ್ತೆ. ಅಪರಾಧಿಗಳು ಹೊರಗಡೆ ಇದ್ದಾರೆ ಅಂತಂದ್ರೆ ಶ್ರೀ ಮಂಜುನಾಥನ ಶಾಪ ಈ JDSನವ್ರಿಗೂ ಬಿಜೆಪಿಯವ್ರಿಗೂ ತಟ್ಟುತ್ತೆ. ಇಲ್ಲಿ ದೇವಸ್ಥಾನದ ವಿಚಾರವಾಗಿ ಯಾರು ಹೋಗಿಲ್ಲ, ಹೆಗ್ಡೆ ಅವರ ವಿಚಾರವಾಗಿ ಯಾರು ಇಲ್ಲ. ಶ್ರೀಮಾನ್ ಹೆಗ್ಡೆ ಅವರು ಅವರೇ ಪತ್ರ ಬರೀತಾರೆ, ನಾವು ಇದರಿಂದ ಹೊರಗಡೆ ಬರಬೇಕು, ನಮಗೂ ಕೇಳಿ ಸಾಕಾಗಿದೆ, ನಮಗೆ ಆಪಾದನೆಗಳು ಬೇಡ, ಸರ್ಕಾರದ ನಿರ್ಧಾರವನ್ನ ನಾನು ಗೌರವಿಸ್ತೀನಿ, ದಯವಿಟ್ಟು ಯಾರು ಬರೆದು ಹೋಗಬೇಡಿ, ಇದು ಪುಣ್ಯ ಕ್ಷೇತ್ರ, ದಯವಿಟ್ಟು ಈ ಕ್ಷೇತ್ರೋತ್ತರ ಬಿಡಿ ಅಂದ್ರು. ಹೆಗ್ಡೇರ್ಗೂ ಅವಮಾನ ಮಾಡೋ ಕೆಲಸ, ಶ್ರೀ ಮಂಜುನಾಥನ್ಗೂ ಅವಮಾನ ಮಾಡುವಂತ ಕೆಲಸಕ್ಕೆ ದೇವರಿಗೆ ಚಾಲೆಂಜ್ ಮಾಡೋ ರೀತಿಯಲ್ಲಿ ಈ ಬಿಜೆಪಿ JDSನವ್ರು ಹೋಗ್ತಾ ಇದಾರಲ್ಲ. ನಿಮ್ಗೆಲ್ಲ ಧರ್ಮದ ಮೇಲೆ ದೇವ್ರ ಮೇಲೆ ನಿಜವಾಗ್ಲೂ ನಂಬಿಕೆ ಇದೆಯಾ ಅಂತ ಮಂಜುನಾಥನ ಶಾಪ ಇವ್ರಿಗೆ ಖಂಡಿತವಾಗ್ಲೂ ತಟ್ಟೆ. ನೋಡೋಣ, ಒಂದ್ ಕಡೆಯಲ್ಲಿ ಷಡ್ಯಂತ್ರ ಇದೆ. ಈ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತ ರಾಜಕೀಯ ಅಥವಾ ಒಂದು ಸಂಘಟನೆಯ ರೀತಿಯಲ್ಲಿ ಒಂದಷ್ಟು ಜನ ಹೋರಾಟವನ್ನ ಕ್ಷೇತ್ರದ ವಿರುದ್ಧ ನಡೆಸ್ತಾ ಇರೋದು. ಧರ್ಮಸ್ಥಳ ವಿಚಾರದಲ್ಲಿ ಆಗ್ತಾ ಇರುವಂತ ರಾಜಕೀಯ, ಇದರ ಹಿಂದೆ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ ಎನ್ನುವಂತ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಿದ್ವಿ. ಇತ್ತ ವಿರೋಧ ಪಕ್ಷದವರು ಯಾತ್ರೆಯನ್ನ ಹೊರಟಿದ್ದಾರೆ, ಅದು ಕೂಡ ಧರ್ಮಸ್ಥಳಕ್ಕೆ. ನಾಳೆ JDSನವರು ಹೊರಡಿದ್ರೆ ನಾಡಿದ್ದು ಬಿಜೆಪಿಯವರು ಹೋಗುವಂತ ನಿರ್ಧಾರ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡಿತಾ ಹೋಗೋಣ. ಶಶಿಕಾಂತ್ ಸರ್, ಈಗ SIT ರಚನೆ ಆದಂಥ ಸಂದರ್ಭದಲ್ಲಿ ಇದೇ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ರು, SIT ರಚನೆ ಒಳ್ಳೆ ನಿರ್ಧಾರ ಅಂತೇಳಿ. ಆದರೆ SIT ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ತನಿಖೆಯ ಮೇಲೆ ನಮಗೆ ಒಂದಷ್ಟು ಅನುಮಾನಗಳಿವೆ, ನೀವು ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಅಂತೇಳಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳ್ತಾರೆ, ತನಿಖೆಯ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ, ಆದರೆ ಮಧ್ಯಂತರ ವರದಿ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದಾಗಿ. ಈ ಮಧ್ಯಂತರ ವರದಿ ಬಿಡುಗಡೆ ಆಗದೆ ಇರೋದು ಇದಿಷ್ಟೆಲ್ಲ ಅನುಮಾನಕ್ಕೆ ಕಾರಣನ ಹೇಗೆ ಸರ್? SIT ತನಿಖೆಗೆ ವಹಿಸಿದ ಮೇಲೆ ಅವರಿಗೆ ಪೂರ್ತಿಯಾಗಿ ಫ್ರೀ ಹ್ಯಾಂಡ್ ಕೊಡಬೇಕಾಗಿತ್ತು.
ನೀವು ಅದಕ್ಕೆ ಅದು ಕೊಡಿ ಇದು ಕೊಡಿ ಅಂತ ಹೇಳಕ್ ಆಗೋದಿಲ್ಲ. ಸೊ ಆದ್ದರಿಂದ ಇವಾಗ ಸಮಸ್ಯೆ ಏನಾಗಿದೆ ಅಂತಂದ್ರೆ ಒಂದೆರಡು ಮೊದಲಿರೋದು ಒಂದು ಸಾಕ್ಷಿ ಇತ್ತು, ದೂರದಾರ ಸಾಕ್ಷಿ. ಇವಾಗ ಏನೋ ಸಾಕ್ಷಿಗಳು ಎದ್ದು ಬರ್ತಾ ಇದಾವೆ. ಎಲ್ಲಿಂದ ಬರ್ತಾ ಇದ್ದಾರೆ ಹೇಳ್ತೀನಿ ಕೇಳಿ. ಜಯಂತ್ ಅನ್ನೋರು ಪದ್ಮಲತಾ ಅವರ ಸಂಬಂಧಿ, ಅವರು ಏನ್ ಮಾಡ್ತಾ ಇದ್ದಾರೆ ಇವಾಗ, ಅವರು ಬಂದ್ಬಿಟ್ಟು ಅವರು ಸಹಿತ ಒಂದು ಕೇಸ್ ದಾಖಲೆ ಮಾಡಿ ಒಂದು ಪತ್ರ ಬರೆದು ಎನ್ಕ್ವೈರಿ ಮಾಡಿ. ಸೌಜನ್ಯ ತಾಯಿ ಅವರು, ಕುಸುಮಾ ಅವರು ಬಂದಿದ್ದಾರೆ. ಯಾರು ಸಾಕ್ಷಿ ದೂರದಾರರಿದ್ರು ಅವ್ರಿಗೆಲ್ಲ ಗೊತ್ತಿದೆ ಸೌಜನ್ಯ ಕೇಸ್ ಬಗ್ಗೆ, ಅದನ್ನ ಮತ್ತೆ ಮರು ತನಿಖೆ ಮಾಡಿ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಸಾಕ್ಷಿ ಬಂದ್ಬಿಟ್ಟಿದೆ ಇತ್ತೀಚೆಗೆ, ನಿಮ್ಗೆ ಗಮನಿಸಿರ್ಬೋದು, ಚಿಕ್ಕ ಕೆಂಪಮ್ಮ ಅಂತ ಅವ್ರ ಹೆಸರು. ಅವರು ಮಂಡ್ಯ ಜಿಲ್ಲೆಯವರು. ಈ ಚಿಕ್ಕ ಕೆಂಪಮ್ಮ ಅವರು 2012 ಅಕ್ಟೋಬರ್ 9 ಸೌಜನ್ಯ ಅವರ ಅಪಹರಣ ದಿವಸ. ಅವತ್ತಿನ ದಿವಸ ನಾನು ಧರ್ಮಸ್ಥಳದಲ್ಲಿದ್ದೆ. ಪ್ರಕೃತಿ ಚಿಕಿತ್ಸಾಲಯ ಬಳಿ ಆ ಗುಂಪೊಂದು ಅವ್ರನ್ನ ಅಪಹರಣ ಮಾಡಿತು. ಆ ಯುವತಿ ಕೂಗಿಕೊಳ್ತಾ ಇದ್ಲು. ಆವಾಗ ನಾನು ಒಬ್ಬರನ್ನ ಕರೆದ್ಬಿಟ್ಟು ಏನು ಅಂತ ಕೇಳಿದೆ. ಅವರೆಲ್ಲ ಒಂದೇ ಫ್ಯಾಮಿಲಿ ಅವರು, ಆದ್ದರಿಂದ ಅವ್ರ ಅಪಹರಣ, ಅವ್ರಿಗೆ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಬಾಯಿ ಬಡ್ಕೊತಾ ಇದ್ದಾರೆ ಅಂತ ಸುಳ್ಳು ಹೇಳಿದ್ರು. ಆ ಟೈಮಲ್ಲಿ ಒಬ್ಬನ ಫೋನ್ನಲ್ಲಿ ನಿಚ್ಚಿ ಅಂತ ಇದ್ದ ಅಂತೆಲ್ಲ ಹೇಳಿದ್ದಾರೆ. ನಿಚ್ಚಿ ಅನ್ನೋನು ಧರ್ಮಸ್ಥಳದ ಧರ್ಮಾಧಿಕಾರಿ ಕುಟುಂಬದ ಒಬ್ಬ ವ್ಯಕ್ತಿಯ ಒಂದು ನಿಕ್ ನೇಮ್ ಅದು. ಸೊ ಇದನ್ನೆಲ್ಲವನ್ನು ಈಗ ಅವ್ರು ಬಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಾಕ್ಷಿನ. ಇನ್ನು ಹಲವಾರು ಸಾಕ್ಷಿಗಳು ಬರ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ SIT ಮುಂದ್ಗಡೆ ಅವರ ಏನು ತನಿಖೆ ಇದೆಲ್ಲ ಅದು ವಿಸ್ತಾರ ಆಗ್ತಾ ಇದೆ ಇವಾಗ. ಮೊದಲಿರೋದು ಒಂದು ಪರ್ಟಿಕ್ಯುಲರ್ ಒಂದು ಏಮಿಗಿತ್ತು, ಒಂದು ಗುರಿಗಿತ್ತು. ಇವಾಗ ಅದು ವಿಸ್ತಾರ ಆಗ್ತಾ ಇದೆ. ಆದ್ದರಿಂದ ಎಲ್ಲಿ ಇವರ ಎಲ್ಲರ ಒಳುಕುಗಳು ಹೊರಗೆ ಬರುತ್ತವೋ ಎನ್ನುವ ಒಂದು ಭಯ ಕಾಡ್ತಾ ಇದೆ. ಆದ್ದರಿಂದ ಈಗಾಗಲೇ ಅವ್ರ ನಚಿಕೇತ್ ಅನ್ನೋರ್ನ ಟೂರ್ ಹೋಗಿದ್ದಾರೆ. ಇವ್ರನ್ನ ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕರೆಸಬೇಕು ಅಂತ ಹೇಳ್ಬಿಟ್ಟು ಮೊಹಂತಿ ಅವ್ರನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಟೀಮನ್ನೇ ಹೊಡೆದು ಹಾಕಬೇಕು, ಅಲ್ಲಿರ್ತಕ್ಕಂಥದ್ದನ್ನ ಜಾಳ್ ಮಾಡ್ಬಿಡ್ಬೇಕು. ಅದನ್ನು ಬೇಡಪ್ಪ, SITನೇ ಕ್ಯಾನ್ಸಲ್ ಮಾಡ್ಬಿಡೋಣ, NIA ಕಳಿಸ್ಬಿಡೋಣ. NIA ಯಾಕೆ ಕಳಿಸ್ಬೇಕು? ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರಕ್ಕೆ ಇವ್ರು ಏನಾಗಿದ್ದಾರೆ ಇವಾಗ, ಅಲ್ಲಿರ್ತಕ್ಕಂಥ ಹೆಗಡೆಯವರು ಅಲ್ಲಿರ್ತಕ್ಕಂಥವ್ರು MP ಆಗಿದ್ದಾರೆ. ಆದ್ದರಿಂದ ಹೇಗಾದರೂ ಮಾಡಿ ಆಮೇಲೆ ನಾವು ಒತ್ತಡ ಮಾಡಬಹುದು, ಇದನ್ನು ಹಳ್ಳ ಹಿಡಿಸಬಹುದು ಅಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವಾಗ ಇವ್ರೇನ್ ಮಾಡ್ತಾ ಇದ್ದಾರೆ, SIT ಇಷ್ಟು ದಿವಸಗಳವರೆಗೂ SIT ಮೇಲೆ ನಂಬಿಕೆ ಇತ್ತು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ನಂಬಿಕೆ ಇತ್ತು, ಧರ್ಮಾಧಿಕಾರಿಗಳಿಗೂ ನಂಬಿಕೆ ಇತ್ತು, ಅವ್ರ ತಮ್ಮನಿಗೂ ನಂಬಿಕೆ ಇತ್ತು. ಆದ್ರೆ ಇದ್ದಕ್ಕಿದ್ದಂಗೆ ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಯಾವಾಗ ಅದು ವಿಸ್ತರಣೆ ಶುರುವಾಯಿತೋ, ಎನ್ಕ್ವೈರಿ ಶುರುವಾಯಿತೋ, ವಿಚಾರಣೆ ತನ್ನ ವ್ಯಾಪ್ತಿಯನ್ನ ಹೆಚ್ಚು ಮಾಡಿಕೊಡ್ತೋ, ಆವಾಗ ಒಂದು ಭಯ ಶುರುವಾಯಿತು. ಇಲ್ಲಿವರೆಗೂ ಭಾರಿ ಸಂತೋಷ ಪಟ್ಟಿದ್ರು, ಸಂಭ್ರಮ ಪಟ್ಟಿದ್ರು ಇವರು. ಯಾಕಂದ್ರೆ ನೋಡಿ ಸುಜಾತಾ ಭಟ್ ಸುಳ್ಳು ಹೇಳ್ತಾ ಇದ್ದಾರೆ, ಪಾಪಾಜಿ ಆಯ್ತು ನೋಡಿ, ದೂರದಾರ ಎಲ್ಲೆಲ್ಲಿ ಅಗಿ ಅಂತ ಹೇಳೋದು ಅಗಿಸಿದೀವಿ, ಅಲ್ಲೆಲ್ಲಿ ಮೂಳೆಗಳು ಸಿಕ್ಕಿಲ್ಲ. ಬಹಳ ಸಂತೋಷ ಪಟ್ಟಿದ್ರು, ಅವ್ರ ಬಂಧನ ಆಯ್ತು, ಬಹಳ ಖುಷಿ ಪಟ್ಟರು. ಆದ್ರೆ ಯಾವಾಗ ಒಂದೊಂದೇ ಸಾಕ್ಷಿಗಳು ಹೊರಗಡೆ ಬರಕ್ ಶುರುವಾಯ್ತು, ಆವಾಗ ಆತಂಕ ಶುರುವಾಯ್ತು, ಇವೆಲ್ಲ ಸಮಸ್ಯೆಗಳು ಶುರುವಾಯ್ತು. ಆದ್ದರಿಂದ ಈಗ ರಾಜಕೀಯ ಪ್ರೇರಿತವಾದಂತ ಹೋರಾಟಗಳು. ಸ್ವಾಮಿ, ಹೋರಾಟ ಎಲ್ಲಿ ಮಾಡ್ಬೇಕು ಹೇಳಿ? ಹೋರಾಟ ಮಾಡೋದು ಅನ್ಯಾಯ ಆದಾಗ. ಇಲ್ಲಿ ಅನ್ಯಾಯ ಆದವ್ರು ಯಾರು ಹೇಳಿ? ಅನ್ಯಾಯ ಆಗಿದ್ದಾರಿಗೆ, ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ, ಅಲ್ಲಿರ್ತಕ್ಕಂಥ ಸತ್ತು ಶವವಾಗಿರ್ತಕ್ಕಂಥವ್ರಿಗೆ ಅವ್ರ ಪರವಾಗಿ ಹೋರಾಟ ಮಾಡ್ರಪ್ಪ ಅನ್ನ. ಅದು ಬಿಟ್ಬಿಟ್ಟು ನಾವು ಧರ್ಮಸ್ಥಳದ ಪಾವಿತ್ರತೆ ಹಾಳಾಯ್ತು ಅಂತ. ಧರ್ಮಸ್ಥಳದ ಪಾವಿತ್ರತೆ ಎಂದೂ ಹಾಳಾಗಿಲ್ಲ, ಅದು ಇದ್ದಂಗಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾವ ಹಿಂದೂಗಳ ಭಾವನೆಗೂ ಧಕ್ಕೆ ಆಗಿಲ್ಲ. ಧಕ್ಕೆ ಆಗಿದ್ರೆ ನಿಮ್ಮ ರಾಜಕಾರಣಿಗಳು, ನಿಮ್ಮ ಇದೆಲ್ಲ ನಿಮಗೆ ಧಕ್ಕೆ ಆಗಿರ್ಬೋದು. ಹಿಂದೂಗಳಿಗೆ ಅವ್ರ ಭಾವನೆ ಇದೆ. ಇವತ್ತಿನವರೆಗೂ ಸಹಿತ ಯಾವುದೇ ಭಕ್ತನಿಗೂ ಸಹಿತ ಮಂಜುನಾಥ ದೇವರ ಬಗ್ಗೆ ಎಳ್ಳು ಕಾಳಷ್ಟು ಸಂದೇಹ ಇಲ್ಲ. ಎಸ್, ಓಕೆ, ವೆಲ್ ಉಮೇಶ್ ಅವರೇ, ಸೌಜನ್ಯ ಅತ್ಯಾಚಾರ ನಡೆದಿದ್ದು 2012ರಲ್ಲಿ, 2012 ಈಗ 2025. ಈಗ ಹುಟ್ಟಿಕೊಳ್ಳುತ್ತಾ ಇರುವಂತ ಹೊಸ ಸಾಕ್ಷಿಗಳು, ಸುಜಾತಾ ಭಟ್ ಆಗಿರ್ಬೋದು, ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಗಿರ್ಬೋದು, ಮಂಡ್ಯದ ಮಹಿಳೆ ಆಗಿರ್ಬೋದು, ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇರೋದು ಯಾರು ಸರ್? ಮುಂಚೆ ಇವರು ಸಾಕ್ಷಿ ಹೇಳೋಕೆ ಕೋರ್ಟ್ಗೆ ಹೋಗ್ಬೋದಿತ್ತಲ್ವಾ? ಹಾಗಾದ್ರೆ ಸರ್, ನಾವು ಅದೇ ಪ್ರಶ್ನೆ ಕೇಳ್ತಾ ಇರೋದು ಪ್ರಾರಂಭದಿಂದಲೇ. ಈಗ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು. ನಮ್ಮ ಮನೆ ಹೆಣ್ಣುಮಗಳು ಆ ತರ ಒಂದು ಅನ್ಯಾಯದ ಒಂದು ಕೊಲೆ ಅಥವಾ ಏನಾರು ಆಗಿದ್ರೆ ನಿಜವಾದ ತಪ್ಪಿತಸ್ಥರು ಯಾರ್ಯಾರು ಶಿಕ್ಷೆ ಆಗ್ಬೇಕು. ನಮ್ಮ ಪಾರ್ಟಿಯ ನಿಲುವು ಅದೇ ಆಗಿದೆ. ಖಂಡಿತ ಸರ್. ನಮ್ಮ ಮಾನ್ಯ ಪ್ರಧಾನಿಗಳಾದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ, ಮಂಜುನಾಥ ಸ್ವಾಮಿಯ ಆ ಒಂದು ದೇವಸ್ಥಾನದ ಮೇಲೆ ಅಲ್ಲಿನ ಮುಖ್ಯ ಆಡಳಿತಾಧಿಕಾರಿ ಅಥವಾ ಧರ್ಮಾಧಿಕಾರಿಗಳನ್ನ ಹೆಸರನ್ನ ಬಳಸಿಕೊಂಡು ಒಂದಲ್ಲ ಒಂದು ಕಾರಣದಿಂದ ಆ ಒಂದು ಧಾರ್ಮಿಕ ಕೇಂದ್ರ ಕಳಂಕ ತರ್ತಾರವ್ರ ಮೇಲೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಮಂಜುನಾಥ ಸ್ವಾಮಿಯ ಶಾಪ ತಟ್ಟದೇ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಒಂದ್ ಕಡೆ. ಎರಡ್ ಕಡೆ ಇವರೇ ಹೇಳಿದ್ರು, ನಮ್ಮ ಕಾಂಗ್ರೆಸ್ ವಕ್ತಾರ ಬಹುಶಃ ಹೇಳ್ತಾ ಇದ್ದಾರೆ, ಈಗ NIA ಕೊಟ್ಬಿಟ್ರೆ ಅಲ್ಲಿ MP ಆಗಿದ್ದಾರೆ, ಬೈಕೆ ರಾಷ್ಟ್ರೀಯ ತನಿಖಾ ದಳದ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಇವ್ರಿಗೆ ಅನುಕೂಲ ಆಗಂತ ಸಂದರ್ಭದಲ್ಲಿ ಸರ್
ಇವ್ರಿಗೆ ಅನುಕೂಲ ಆಗಂತ ಸಂದರ್ಭದಲ್ಲಿ ಮಾತ್ರ ಇವರಿಗೆ ಇಡಿ ಚೆನ್ನಾಗಿರ್ತದೆ, ಸಿಬಿಐ ಚೆನ್ನಾಗಿರ್ತದೆ, ಕೇಂದ್ರ ತನಿಖಾ ದಳಗಳು ಚೆನ್ನಾಗಿರ್ತದೆ. ಈಗ ಮೊನ್ನೆ ಮತಗಳ್ಳತನದ ಬಗ್ಗೆ ರಾಜಣ್ಣ ಅವರು ಹೇಳಿದಂತ ಸಂದರ್ಭದಲ್ಲಿ ಅವ್ರು ಕಿಕ್ ಔಟ್ ಮಾಡಿದ್ರಲ್ಲ ಸರ್ ಪಾರ್ಟಿಯಿಂದ, ಸತ್ಯ ಹೇಳಿದವ್ರಿಗೆ ಇನ್ನ ಉಳುಗಾಲ ಇದೆಯಾ? ಈಗ RSS ಗೀತೆ ಹೇಳಿದಂತ ಶಿವಕುಮಾರನ ಬಹಿರಂಗವಾಗಿ ಕ್ಷಮೆ ಕೇಳಿಸಿದ್ರು ಸರ್ ಇವರು, ಬೇಷರ ಕ್ಷಮೆ ಕೇಳಿಸಿದ್ದಾರೆ ಕಾಂಗ್ರೆಸ್ನವರು. ಇವರಿಗೆ ಧಾರ್ಮಿಕ ನಂಬಿಕೆಗಳಿಲ್ಲ, ಇವರಿಗೆ ರಾಜಕೀಯ ತುಷ್ಟೀಕರಣನೇ ಮುಖ್ಯವಾಗಿದೆ. ಸೌಜನ್ಯ ಪ್ರಕರಣ 2012 ಆದ್ಮೇಲೆ ಅಲ್ಲಿನ ಅಪರಾಧಿ ನಿರ್ದೋಷಿತ ಬಂದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರಿಟ್ ಪಿಟಿಷನ್ ಮುಖಾಂತರ ಮರು ತನಿಖೆಗೆ ಏನೇನ್ ಬೇಕು ಆಯಾಮಗಳನ್ನ ಒದಗಿಸ್ತಾರೆ ಮಾಡ್ಲಿ. ಆದ್ರೆ ಈ ಅವ್ರು ಯಾರೋ ಅನನ್ಯ ಭಟ್ ತೀರೋಗಿದ್ದಾರೆ ಅಂತ ಹೇಳಿದ್ರು, ಈಗ ತಾಯಿ ಯಾರ ಇನ್ನೊಬ್ರು ಬಂದ್ರು, ಇಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾ ಇರೋದು. ಈ SIT ಮುಂದೆ ಒಂದೊಂದೇ ಇವರ ಕಥೆಗಳು ಅನಾವರಣ ಆಯ್ತಾ ಇದೆ ಸರ್. ಇದರಿಂದ ಕಾಂಗ್ರೆಸ್ನವರ ಷಡ್ಯಂತ್ರ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸರ್. ಈ ಉದ್ದೇಶ ಏನು ಅಂತಂದ್ರೆ ಆ ಭಾಗದಲ್ಲಿ ಬಿಜೆಪಿ ಬಲಿಷ್ಠವಾಗ್ತಾ ಇದೆ, ಮಿತ್ರ ಪಕ್ಷ JDS ಬಲಿಷ್ಠವಾಗ್ತಾ ಇದೆ. ಜೊತೆಗೆ ನಮಗೆ ಇದ್ರ ಸಹಾಯ ಆಗ್ತಾ ಇಲ್ವಲ್ಲ, ಧಾರ್ಮಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಅವರಿಗೆ ಆತಂಕ ಶುರುವಾಗಿರಿದೆ. ಎಡಪಂಥೀಯರು ಮತ್ತೆ ಏನು ಕೆಲವರು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನವರು ಏನು ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಅದು ಅವರಿಗೆ ಸಕ್ಸಸ್ ಆಯ್ತಾ ಇಲ್ಲ, ಅದು ಫೇಲ್ಯೂರ್ ಆಯ್ತಾ ಇದೀವಿ ಅಂತ ಗೊತ್ತಾಯ್ತು. ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, 17 ಕಡೆ ಸಿಕ್ಕಿಲ್ಲ, 2 ಕಡೆ ಸಿಕ್ಕಿದೆ ಅಂತ ಹೇಳಿ. ವಾಟ್ ಇಸ್ ದಿ ಪರ್ಪಸ್ ಆಫ್ ಫಾರ್ಮಿಂಗ್ SIT ಇನ್ ಆರ್ಡರ್ ಟು ಟ್ರೇಸ್ ಔಟ್ ದಿ ಟ್ರೂತ್? ಅದ್ರ ಆಗ್ತಾ ಇದೆ, ಇದು ಯಾವ್ದು ಆಗ್ತಾ ಇಲ್ಲ. ಈಗ ಅದಕ್ಕೆ ನಾವ್ ಹೇಳ್ತಾ ಇದೀವಿ, ಈ SIT ನ ಸನ್ಮಾನ್ ಯಾರೋ ಕಾಂಗ್ರೆಸ್ ವಕ್ತಾವ್ರು ಹೇಳ್ತಾ ಇದ್ರು, ಪ್ರಜ್ವಲ್ ರೇವಣ್ಣ ಅಲ್ಲೋಗಿ ನೋಡ್ಕೊಂಬನಿ, ಎಲ್ಲಿ ಪರಪ್ರಗ್ರಾಗ್ ನೋಡ್ಕೊಂಬನಿ ಅಂತ. ಈಗ CD ಹಂಚಿದವ್ರ ಬಗ್ಗೆನೂ ಸಹ ಇದು ಬರ್ಬೇಕು. ಇನ್ ಯಾವುದೇ ಪ್ರಕರಣಗಳು ಇಂತ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ SIT ತರಾತುರಿಯಲ್ಲಿ ನೇಮಕ ಮಾಡ್ಬೇಕು ಸರ್ಕಾರ. ಕೇವಲ ಧಾರ್ಮಿಕ ಕೇಂದ್ರಗಳಲ್ಲಿ ನಡೆದಂತ ಈ ಕಾರಣಕ್ಕೋಸ್ಕರವಾಗಿ ಇವ್ರು ಹೇಳ್ತಾ ಇದಾರೆ, ನಾವು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಅವ್ರಿಗೆ ಏನು ಸಮಸ್ಯೆ ಆಗ್ಬಾರ್ದು, ಅದು ಶ್ರದ್ಧಾ ಕೇಂದ್ರ, ಹಾಗಾಗಿ ನಾವು SIT ನ ತನಿಖೆ ರಚನೆ ಮಾಡಿದೀವಿ ಅಂತ. ಇವ್ರು ಮಾಡಿರಂತ SIT ತನಿಖೆ ಮುಂದೆ ಇವರೆಲ್ಲ ಬಯಲಾಯ್ತಾ ಇದೆ, ಯಾರ್ಯಾರಿದ್ದಾರೆ ಅಂತ ಹೇಳಿ, ಇವ್ರು ಯಾರ್ಯಾರು ಆಶ್ರಯ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಯ್ತಾ ಇದೆ ಸರ್. ಹಾಗಾಗಿ ಇದು ಕಾಂಗ್ರೆಸ್ನವರ ಷಡ್ಯಂತ್ರ ಆಯ್ತು. ಈಗ ಕಾಂಗ್ರೆಸ್ ಈಗ ಆಯ್ತು, ಯಾರು ಕಾಂಗ್ರೆಸ್ ಮಹೇಶ್ ಚಿಮ್ಮಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಗಿರೀಶ್ ಪಟ್ಟಣ್ಣನವ ಇರ್ಬೋದು, ಸಮೀರ್ ಇರ್ಬೋದು, ಇವರ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವುದು ನಿಮ್ಗೆ ಬಹುಶಃ ರಾಜ್ಯದ ಜನಕ್ಕೆ ಗೊತ್ತು, ಬಹುಶಃ ನಿಮ್ಗೂ ತಾವು ತಮ್ಮ ಮಾಧ್ಯಮದ ಮುಖಾಂತರ ಸಹ ನೋಡ್ತಾ ಇದ್ದೀರಾ. ಇವ್ರ ಹಿಂದೆ ಇರುವಂತ ಎಲ್ಲ ಕಾಂಗ್ರೆಸ್ ಪ್ರಮುಖ ಲೀಡರ್ಗಳು SIT ತನಿಖೆ ಆಗುತ್ತೆ. ಇವರು ಉದ್ದೇಶಪೂರ್ವಕವಾಗಿ ಕೆಲವು ಸತ್ಯಗಳನ್ನ ಮರೆಮಾಚುವ ಸಾಧ್ಯತೆಗಳಿದೆ ಸರ್. ಹಾಗಾಗಿ ನಮ್ಮ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು NIA ತನಿಖೆ ಆಗ್ಲಿ, ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲ ಅನಾವರಣ ಆಗ್ಬೇಕು, ಸತ್ಯ ಅನಾವರಣ ಆಗ್ಬೇಕು, ಧರ್ಮಸ್ಥಳದ ಹೆಸರು ಶಾಶ್ವತ ಉಳ್ಕೋಬೇಕು ಅಂತ ಹೇಳ್ತಾರೆ. ಈಗ ಮಾನ್ಯ ಹೆಗ್ಡೆ ಅವರು ಹೇಳಿದ್ದಾರೆ, ಯಾರು ನಮ್ಮ ವೀರೇಂದ್ರ ಹೆಗ್ಡೆ ಅವರು, ಸರ್ ನಾವು SIT ತನಿಖೆಯನ್ನು ಸ್ವಾಗತಿಸ್ತೀವಿ, ಎಲ್ಲ ಸಹಕಾರ ಕೊಡ್ತೀವಿ ಅಂತ. ಇನ್ನೇನಾಗ್ಬೇಕು ಸರ್ ಇದಕ್ಕೆ? ಒಂದ್ ವೇಳೆ ಅವ್ರು ತಪ್ಪೇ ಮಾಡಿದ್ರೆ ಹೇಳ್ತಾ ಇದ್ರೆ ಸರ್, ಇದು ಹೇಳ್ತಿರ್ಲಿಲ್ಲ. ವಿಶ್ವಾಸ ಇದೆ, ಆದ್ರೆ ಎಲ್ಲ ಒಂದ್ ಕಡೆ ಈ ಷಡ್ಯಂತ್ರವನ್ನ ಇನ್ನೂ ಹೆಚ್ಚು ಮಾಡಿ ಈ ಕಾಂಗ್ರೆಸ್ನವರು ಲಾಭ ಪಡ್ಕೊಳ್ಳೋದ ದೃಷ್ಟಿಯಿಂದ ಇವೆಲ್ಲ ನಡೀತಾ ಇರೋದ್ರಿಂದ ಇದರ ಹಿಂದೆ ಬಿಹೈಂಡ್ ದಿ ಬ್ಯಾಕ್ ದಿ ಕಾಂಗ್ರೆಸ್, ದ ಲೀಡರ್ಸ್ ಅಂಡ್ ದ ಕಾಂಗ್ರೆಸ್ ಪಾರ್ಟಿ ವಾಸ್ ವೆರಿ ವೆಲ್ ಅಂತ ನನ್ನ ಅಭಿಪ್ರಾಯ. ದರ್ಶನ್ ಅವರೇ, 2012ರಲ್ಲಿ ಸೌಜನ್ಯ ಅತ್ಯಾಚಾರ ಆಗುತ್ತೆ. 2023 ಜುಲೈ 16ರಂದು ಸಂತೋಷ್ ರಾವ್ ನಿರ್ದೋಷಿ ಅಂತೇಳಿ ಕೋರ್ಟ್ನಿಂದ ತೀರ್ಪು ಬರುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಕ್ಷೇತ್ರದ ಬಗ್ಗೆ ಒಂದಷ್ಟು ಗುಂಪುಗಳು ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಮದೇ ಸರ್ಕಾರ ಇತ್ತು, ಬೇರೆ ಬೇರೆ ಸರ್ಕಾರಗಳು ನಡುವಲ್ಲಿ ಬಂದು ಹೋಯಿತು. ಏನು ಮಾಡಿದ್ರಿ ಸರ್? ಒಂದು ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅವಹೇಳನ ಆಗ್ತಾ ಇದ್ದು, ಅಪಪ್ರಚಾರ ಆಗ್ತಾ ಇದ್ರು, ಸುಮ್ಮನಿದ್ರಲ್ಲ ಅಂತೇಳಿ. ನೋಡಿ, ನಾವು ಕಾನೂನು ಮಾತಾಡೋಣ. ಯಾರೆಲ್ಲ ಇವತ್ತು ಮಾತಾಡಿದ್ರು ಅವರು ಹೈಕೋರ್ಟಿಗೆ ಹೋಗ್ತಾರೆ, ಅವರು ಸ್ಟೇ ತಂದಿರ್ತಾರೆ ಯೂಟ್ಯೂಬ್ ಚಾನಲ್ಗಳಿಗೆ. ನಮ್ಮ ಘನವೆತ್ತ ನ್ಯಾಯಾಲಯ ಸ್ಟೇ ವೆಕೆಟ್ ಮಾಡಿದೆ, ನೀವು ಸ್ವಾತಂತ್ರ್ಯ ಇದ್ದೀರಿ ಅಂತ ಒಂದು ವಿಚಾರ. ಇವತ್ತು JDS ವಕ್ತಾರ ಹೇಳ್ತಾ ಇದ್ರು, ಅದ್ಯಾರೋ ಮಹೇಶ್ ತಿಮ್ಮರೋಡಿ ಹಿಂದೆ ಯಾರಿದ್ದಾರೆ ಅಂತ. ನಾನು ಮಹೇಶ್ ತಿಮ್ಮರೋಡಿ ಟಿವಿನಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆನೇ ನೋಡ್ತಿದ್ದೆ, ವಾಜಪೇಯಿ ಫೋಟೋ ಇದೆ, ಈ ಕಡೆ ನೋಡಿದೆ, ಗೋಲ್ಕರ್ ಫೋಟೋ ಇದೆ, ಆ ಕಡೆ ನೋಡಿದೆ, ಗೋಡ್ಸೆ ಫೋಟೋ ಇದೆ, ಅದ್ರ ಪಕ್ಕ ನೋಡಿದೆ, ಸಾವರ್ಕರ್ ಫೋಟೋ ಇದೆ. ಇವರೆಲ್ಲ ಬಿಜೆಪಿಯ ಮುತ್ತು ರತ್ನಗಳು. ಇನ್ನೊಂದು ಗಿರೀಶ್ ಮೆಟ್ಟನವರು ಹಿಂದೆ ಯಾರಿದ್ದಾರೆ ಅಂದ್ರು. ದಯವಿಟ್ಟು ಬರ್ತೀನಿ ಸರ್, ಬರ್ತೀನಿ, ಅವಕಾಶ ನಿಮಗೂ ಕೊಡ್ತೀನಿ ದಯವಿಟ್ಟು. ಗಿರೀಶ್ ಮೆಟ್ಟನವರು ಹಿಂದೆ ಯಾರಿದ್ದಾರೆ ಅಂದ್ರು. ಗಿರೀಶ್ ಮೆಟ್ಟನವರು ಬಿಜೆಪಿ ರಾಜ್ಯದ ಯುವ ಮೋರ್ಚಾ ಆಗಿದ್ರು. ಯಾಕೆ ಅವರು ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಅನ್ನುವಂಥದ್ದು ಒಂದು. ಇನ್ನೊಂದು ಹೇಳ್ತಾ ಇದ್ರು, ಕರಾವಳಿ ಭಾಗದಲ್ಲಿ ನಮ್ಮ ಮಿತ್ರ ಪಕ್ಷ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಮೊನ್ನೆ ಅಷ್ಟೇ ಕಡಬ ಅನ್ನುವಂಥ ಪಟ್ಟಣ ಪಂಚಾಯತಿ ರಿಸಲ್ಟ್ ಬಂದಿದೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೇಮ ಅಂತ ನಿಂತಿದ್ರು, ನಮ್ಮ ಅಭ್ಯರ್ಥಿ ಜಬೀನಾ
ಅಂತ ನಿಂತಿದ್ರು. ನಮ್ಮ ಅಭ್ಯರ್ಥಿ ಜಯಭಾರಿ ಗಳಿಸಿದ್ರೆ ಇವರ ಬಿಜೆಪಿ ಅಭ್ಯರ್ಥಿ 0 ತಗೊಂಡಿದ್ದಾರೆ. ಕಡಬದ ಜನ ಕಡುಬನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ. ಜೆಡಿಎಸ್ ನಿಂದ ಅಲ್ಲಿ ಅಭ್ಯರ್ಥಿನೇ ಇಲ್ಲ. ಈಗ ಅಲ್ಲಿಯ ಜನ ಪ್ರಜ್ಞಾವಂತರಾಗಿದ್ದಾರೆ. 0 ಓಟು ಬಿಜೆಪಿಗೆ. ಲೋಕಸಭೆ ವಿಧಾನಸಭೆ ವಿಚಾರಕ್ಕೆ ಹೇಳ್ತೀರಾ ಸರ್? ಎಸ್, ವಿಧಾನಸೌಧ ನಾವು ಪುತ್ತೂರು ಗೆದ್ದಿದ್ದೀವಿ, ಉಳ್ಳಾಳ ಗೆದ್ದಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲೂ ಗೆದ್ದಿದ್ದೀವಲ್ಲ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. 2 ಜನ ಮಾಜಿ ಮುಖ್ಯಮಂತ್ರಿಗಳ ಮನೆ ಕಳಿಸಿದ್ದೀವಿ. ನೀವು ಕರಾವಳಿ ಭಾಗದ ಉದಾಹರಣೆಯನ್ನ ಕೊಟ್ರಿ, ಅದಕ್ಕಾಗಿ ಈ ಪ್ರಶ್ನೆ. ಕರಾವಳಿ ಭಾಗದಲ್ಲಿ ಒಂದಾನೊಂದು ಕಾಲದಲ್ಲಿ ಆಸ್ಕರ್ ಫರ್ನಾಂಡಿಸ್, ಜನಾರ್ದನ್ ಪೂಜಾರಿ ಎಂತೆಂತ ಘಟಾನುಘಟಿ ನಾಯಕರಿದ್ರು. ಅಗೇನ್ ವಿ ವಿಲ್ ಬೌನ್ಸ್ ಬ್ಯಾಕ್. 14 ಕ್ಷೇತ್ರ ಇದಾವಲ್ಲ ಉಡುಪಿ ಕರಾವಳಿ, ಅಷ್ಟರಲ್ಲೂ ಗೆಲ್ತೀವಿ, ಅದು ಸತ್ಯ ಸರ್. ಇನ್ನೊಂದು ಈ ವಿಚಾರಗಳನ್ನ ಮಾತಾಡ್ತಾ NIA ಅನ್ನೋ ಪದ ಬಂತು. ಕುಮಾರಸ್ವಾಮಿ ಅವ್ರ ವಿಚಾರನೂ ಬರ್ತಲ್ಲ ಇಲ್ಲೇ. ಇವತ್ತು ಯಾರ್ಯಾರನ್ನ ಇಟ್ಕೊಂಡು ಹೆಂಗೆ ರಾಜಕೀಯ ಮಾಡ್ತಾರೆ ಅನ್ನೋ ಚಿಕ್ಕ ಉದಾಹರಣೆ ಕೊಡ್ತೀನಿ. ಕುಮಾರಸ್ವಾಮಿ ಅವರ ಮೇಲೆ ಪಡುವಾಲ ಹಿಪ್ಪೆ, ಗಂಗೇನಹಳ್ಳಿ ಭೂ ಮಾಫಿಯಾ, ಪಡುವಾಲ ಹಿಪ್ಪೆ ಭೂ ಮಾಫಿಯಾ, ಕೇತಗನಹಳ್ಳಿ ಭೂ ಮಾಫಿಯಾ, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ 530 ಎಕರೆ ಭೂ ಮಾಫಿಯಾ, ಇದ್ರಲ್ಲಿ ತಗ್ಲಾಕೊಂಡು ರಾಜ್ಯಪಾಲರ ಅಂಗಳದಲ್ಲಿ ಔತ್ಕೊಂಡು ಕೂತ್ಕೊಂಡಿದ್ದಾರೆ. ಚಂದ್ರಶೇಖರ್ ಅವರು IPS ಸಂಪೂರ್ಣ ವರದಿ ಕೊಟ್ರೆ ಜೀವ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾರೆ. ಇವರು ಈ ಪೊಲೀಸ್ನವ್ರಿಗೆ ಜೀವ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇವ್ರದ್ದೇನೋ ಸಂಚಿರ್ಬೇಕು ಸರ್. ಇವ್ರು ಯಾಕೆ ಬಂದು NIA ಇವತ್ತು IT CBI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ತರ ನಡೀತಾ ಇದೆ, ಯಾವ ರೀತಿ ಅಕ್ರಮಗಳನ್ನ ಮಾಡ್ತಾ ಇದೆ. ಅವ್ರ ಪಕ್ಷಕ್ಕೆ ಹೋದವ್ರಲ್ಲ ವಾಷಿಂಗ್ ಪೌಡರ್ ನಿರ್ಮಾ, ಅವ್ರು ಹೋಗ್ಲಿಲ್ಲ ಅಂದವ್ರಿಗೆಲ್ಲ ಜೈಲು. ಅದು ಹೇಮಂತ್ ಸೊರೇನ್ ಆಗಿರ್ಬೋದು, ಮೊನ್ನೆ DK ಶಿವಕುಮಾರ್ ಅವರಾಗಿರ್ಬೋದು, ಅಥವಾ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು. ಅದೇ ಇವ್ರ ಪಕ್ಷಕ್ಕೆ ಹೋದವರು ಯಾರೋ ಪ್ರಫುಲ್ ಪಾಟೀಲ್ ವಾಷಿಂಗ್ ಪೌಡರ್ ನಿರ್ಮಾ. ಈ ರೀತಿ ದೇಶದ ನ್ಯಾಯಾಂಗ ವ್ಯವಸ್ಥೆನ ಹಳ್ಳ ಇಡ್ಸಿದ್ದಾರೆ ಈ ಬಿಜೆಪಿನವರು. ಇವತ್ತು ನಮ್ದು ಅವತ್ತಿನ ಕಾನೂನುಗಳು ಹೆಂಗಿತ್ತು ಅಂದ್ರೆ ಸಿಟ್ಟಿಂಗ್ ಗೃಹ ಸಚಿವನ್ನೇ ಗಡೀಪಾರ್ ಮಾಡಿದ್ರು, ಸಿಟ್ಟಿಂಗ್ ಗೃಹ ಸಚಿವ ಅಮಿತ್ ಶಾನೇ ಜೈಲಿಗೆ ಹಾಕಿದ್ರು. ಅವತ್ತಿನ ಕಾನೂನು ವ್ಯವಸ್ಥೆ ಇವತ್ತಿನ ಕಾನೂನು ವ್ಯವಸ್ಥೆ ಇಲ್ಲಿಗೆ ಹೋಗಿ ತಲುಪಿದೆ. ಏನು ತೊಂದರೆ ಇಲ್ಲ ಸರ್. ಪ್ರಜ್ವಲ್ ರೇವಣ್ಣಂಗೆ ಯಾವ ರೀತಿ ಕಾನೂನು ನ್ಯಾಯ ಸಿಕ್ಕಿದೆಯಲ್ಲ ದ ಸೇಮ್ ವೇ. ಮತ್ತಿನ್ನೊಂದು ಒಂದ್ ನಿಮಿಷ, ಈ ಬಿಜೆಪಿ JDS ನವರು ಒಂದು ಹಾಸನದ ಗಲ್ಲಿ ಸುತ್ತಲಿ ಇನ್ನೂ ಹಂಗ ಹೋಗ್ಬೇಕಂದ್ರೆ ಅಲ್ಲೇ ಕಾರ್ಕಳ ಮುಂದೆ ದೇವ್ರ ಭಕ್ತರಲ್ವಾ ಪರಶುರಾಮ ಥೀಮ್ ಪಾರ್ಕ್ ಅಂತ ಇದೆ, ಸುನಿಲ್ ಕುಮಾರ್ ದುಡ್ಡು ಹೊಡೆದಾರಲ್ಲ ಅದನ್ನೂ ಚೂರು ವೀಕ್ಷಣೆ ಮಾಡಿ ನಾವು ತನಿಖೆ ಮಾಡ್ತಾ ಇದೀವಿ. ಇನ್ನೊಂದು ಸೌಜನ್ಯಳ ಸಮಾಧಿ ಮುಂದೆ ಪ್ರಾಯಶ್ಚಿತ ಪಾಪ ಮಾಡಿದೀವಿ, ನಮಗೆ ಪ್ರಾಯಶ್ಚಿತ ಆಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಡ್ಕೊಳ್ಳಿ. ಇವತ್ತು ಪವಿತ್ರ ಸರ್, ನಾನು ಪೂಜಿಸುವಂತಹ ದೇವರು ಶ್ರೀ ಮಂಜುನಾಥ. ನನ್ನ ನೆಚ್ಚಿನ ಏನು ಇವರು ಅಂತಂದ್ರೆ ಶ್ರೀ ವೀರೇಂದ್ರ ಹೆಗ್ಡೆ ಅವರು. ಯಾಕಂದ್ರೆ ನಾವು ಚಿಕ್ಕ ಹುಡುಗರಿಂದ ಮೊದಲನೇ ದೇವಸ್ಥಾನ ಹೋಗಿರೋದೇ ಧರ್ಮಸ್ಥಳ ಸರ್. ಅಲ್ಲಿ ಅನ್ನ ಪ್ರಸಾದ ನನಗೆ ವಿಶ್ವದಲ್ಲಿ ಶ್ರೇಷ್ಠ ಅನ್ನ ಪ್ರಸಾದ ಅಂತ ನಾನು ಭಾವಿಸಿದ್ದೀನಿ. ಆ ರುಚಿ ಅಥವಾ ಭಕ್ತಿಯ ಭಾವನೆ ಅಲ್ಲ. ಇವತ್ತು ಅಂತ ಪವಿತ್ರ ಜಾಗದಲ್ಲಿ ಹೋಗಿ ಇವರ ಒಂದು ಹೋಗೋರಿಂದ ಯಾವ ಕೇಸ್ಗಳಿದಾವೆ ಸರ್, ಯಾವ ಹಿನ್ನೆಲೆ ಇಟ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಅಂತೆ, ಹಿಂಸೆ ಮಾಡಿರೋದಂತೆ, ಅವನ ಮುಂದೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದಾರೆ, ಅತ್ಯಾಚಾರ ವಿಧಾನಸೌಧದಲ್ಲಿ ಮಾಡಿರೋದಂತೆ. ಇವ್ರಿಗೆಲ್ಲ ಯಾವ ಪಾಪ ಪ್ರಜ್ಞೆನೇ ಇಲ್ಲ. ಏನೋ ಒಂದು ರಾಜಕೀಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಖಂಡಿತವಾದ ಒಂದು ತಾರ್ಕಿಕ ಅಂತ್ಯ. ಈಗ ಭಯ ಹುಟ್ಟುಬಿಟ್ಟಿದೆ ಅಂದ್ರೆ ಇದರಲ್ಲಿ ಬಿಜೆಪಿ JDS ಇನ್ವಾಲ್ವ್ ಆಗಿರ್ಬೇಕು. ಅದಕ್ಕೆ ನಮ್ಮ ಪೊಲೀಸ್ ಬೇಡ, ನಮ್ಮ ಪೊಲೀಸ್ ಬೇಡ, ದಕ್ಷವಾಗಿ ನಮ್ಮ ಪೊಲೀಸ್ ಎಲ್ಲದೂ. ಉಮೇಶ್ ಅವರೇ ದಯವಿಟ್ಟು ಬರ್ತೀನಿ ನೋಡಿ. ಹಿಂದೆ ಮುರುಘಾ ಮಠದಾದಾಗ ನಾವು ಸಂವಿಧಾನ ಯಾಕಿರೋದು ಸರ್, ನ್ಯಾಯಾಂಗ ವ್ಯವಸ್ಥೆ ಯಾಕಿರೋದು? ಭಾವನೆ ನಮಗೂ 1000 ಇರ್ಬೋದು, ಅಲ್ಲಿಗೆ ಇರೆಸ್ಪೆಕ್ಟಿವ್ ಆಫ್ ಎಲ್ಲಾ ಪಾರ್ಟಿ ಹೋಗಿದ್ದಾರೆ, ಮುರುಘಾ ಮಠಕ್ಕೆ ಹೋಗಿದ್ದಾರೆ, ಕಾಂಗ್ರೆಸ್ನವರು ಹೋಗಿದ್ದಾರೆ, ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ, ಇವರು ವಿಜೇಂದ್ರ ಅವರು ಹೋಗಿದ್ದಾರೆ, ಮೋದಿ ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಆದ್ರೆ ನ್ಯಾಯಾಂಗ, ಸಂವಿಧಾನ, ಕಾನೂನು, ಸಾಕ್ಷಿ, ಪುರಾವೆಗಳು ಇವತ್ತು ಬಂಧನ ಆಯ್ತಲ್ವಾ? ಹಂಗಂತ ಭಾವನೆ ಅಂತ ಅನ್ನೋದಕ್ಕಾಗಲ್ಲ ಸರ್. ತಪ್ಪು ಮಾಡಿದ್ರೆ ಎಲ್ಲ ಹೊರಗಡೆ ಇರ್ಬೋದಾ? ಇವತ್ತು ಇಲ್ಲೂ ಅಷ್ಟೇನೆ ಯಾವ್ಯಾವ ಏನು ಜನಗಳು ಇವತ್ತು ಹತ್ಯೆ ಅಂತ ಹೇಳ್ತಾ ಇದ್ದಾರೆ, ಕೊಲೆ ಅಂತ ಹೇಳ್ತಿದ್ದಾರೆ. ಮತ್ತಿನ್ನೊಂದು ಸರ್, ಇನ್ನೊಂದು ಚಿಕ್ಕದು ಹೇಳ್ತೀನಿ ಸರ್. ಇವತ್ತು ನಾನು 2 ಹೇಳ್ತೀನಿ. ಇಲ್ಲಿ ನಿಜವಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಸಂತ್ರಸ್ತರು ಕುಟುಂಬದವರು. ಈಗ ಅವ್ರು ಯಾರೋ ಒಬ್ರು ಸರ್ ಅವ್ರು ಬಂದಿದ್ದಾರೆ ಅಂತಂದ್ರಲ್ಲ, ಜಯಂತ್ ಅಥವಾ ಇವರು ಕುಸುಮಾವತಿ, ಇವ್ರುಗಳು ಇಲ್ಲಿ ತಿಮ್ರೋಡಿ ಅಂತ ಬಿಟ್ಟಿದ್ದಾರೆ ಬಿಜೆಪಿಯವರು. ಅವ್ರದ್ದೇ ತಿಮ್ರೋಡಿ ಅಂತ ಗಿರೀಶ್ ಮೆಟ್ಟನ್ ಅವರು. ಈ ಕಡೆ ಇನ್ನೊಂದ್ 2 ಬಂದವೆ. ಇವ್ರೇನಾದ್ರು ದೇವಸ್ಥಾನ ಬರ್ಕೊಂಡಾರ, ಅವ್ನು ಯಾರೋ ಗಿಳಿ ಅಂತೆ, ಇನ್ಯಾವನು ಸೂಲಿಬೇಲ್ ಅಂತೆ. ಊಹಿಸಿ, ಒಂದ್ ಪಂಚಾಯತಿಗೆಲ್ಲ ಕಗ್ದಿಲ್ದಾರಲ್ಲ, ಅವ್ನು ಯಾರೋ ಕಿರುಕೀರ್ತಿಯನ್ನು ಟ್ರೋಲ್ ಮಾಡ್ತಿದ್ದವನು. ರಾಜಕೀಯ ಪಕ್ಷದವರೇ ಅಲ್ಲ ಸರ್. I am saying
ಇಲ್ಲಿ ವಾರಸ್ದಾರಿಕೆ ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ. ಒಂದು ತನಿಖೆ ಆಗ್ತಾ ಇದೆ, ಇವರೇ ಜಡ್ಜ್ ಆಗಿರೆ, ಇವರೇ ಲಾಯರ್ ಆಗಿರೆ, ಇವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಾರೆ, ಇವರೇ ಅವನೇ ಸಮೀರು. ಐ ಆಮ್ ಸೇಯಿಂಗ್ ಹೂ ದೇರ್ ಆಲ್. ನೀ ನೆಲದ ಕಾನೂನಿದೆ ಸರ್, ಇಲ್ಲಿ ಪೊಲೀಸ್ನವರು ಇದ್ದಾರೆ, ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ, ಇಲ್ಲಿ ತೀರ್ಪು ಕೊಡೋದಕ್ಕೆ ಅದ್ಭುತವಾದಂತ ಜಡ್ಜ್ಗಳಿದ್ದಾರೆ. ಅದಕ್ಕೂ ಹೆಚ್ಚಾಗಿ ಇದಕ್ಕೆಲ್ಲ ನ್ಯಾಯ ಕೊಡಿಸುವಂತ ಸರ್ವಶಕ್ತಿಯನ್ನ ಶ್ರೀ ಮಂಜುನಾಥ ಹೊಂದಿದ್ದಾನೆ. ಆ ಕಾರಣಕ್ಕೋಸ್ಕರ ಮಂಜುನಾಥನ ಪ್ರಭಾವವೇ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಕೇಸ್ ತಗೊಂಡಿದೆ. ಅವರಿಗೆಲ್ಲ ನ್ಯಾಯ ಕೊಡಿಸುವಂತ ಕೆಲಸ ಕಾಂಗ್ರೆಸ್ ಮಾಡೇ ಮಾಡ್ತದೆ ಸರ್. ಶಶಿಕಾಂತ್ ಯಡಳ್ಳಿ ಅವರೇ, ಸಮೀರ್ ಅನ್ನುವಂತ ಒಬ್ಬ ಯೂಟ್ಯೂಬರ್ ಧರ್ಮಸ್ಥಳದ ಬಗ್ಗೆ ಈ ಹಿಂದೆ ಒಂದು ವಿಡಿಯೋವನ್ನ ಮಾಡ್ತಾನೆ. ಧರ್ಮಸ್ಥಳ ಪ್ರಕರಣದ ಹೋರಾಟ ಅಥವಾ ಸೌಜನ್ಯ ನ್ಯಾಯಕ್ಕಾಗಿ ನಡೀತಾ ಇದ್ದಂತ ಹೋರಾಟ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದು ರಾಜ್ಯಾದ್ಯಂತ ಆ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ಎಲ್ಲಾ ಕಡೆ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಇರೋದೇ ಸತ್ಯ ಅಂತೇಳಿ ಸಾಕಷ್ಟು ಜನ ನಂಬ್ತಾರೆ. ಆ ವಿಡಿಯೋಗಳನ್ನ ಯಾವ ಆಧಾರದ ಮೇಲೆ ಆ ವ್ಯಕ್ತಿ ಮಾಡಿರಬಹುದು ಸರ್? ಅವ್ರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ತಿಮುರೋಡಿ ಆಗಿರ್ಬೋದು, ಮಟ್ಟನ್ ಆಗಿರ್ಬೋದು, ಯಾರನ್ನೂ ಭೇಟಿಯಾಗಿಲ್ಲ. ಆಯ್ತಾ, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಏನನ್ನ ಹೇಳ್ತಾ ಇದ್ದಾರೋ ಅವುಗಳನ್ನು ಆಧರಿಸಿ ಒಂದು ವಿಡಿಯೋನ ಮಾಡಿದ್ದೇನೆ. ಅವನು ಸಮೀರ್ ಸ್ಪಷ್ಟೀಕರಣ ಹೇಳಿಕೆಗಳ ಆಧಾರದ ಮೇಲೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಈ ನಮ್ಮ ಸಂವಿಧಾನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಟಿದೆ. ಖಂಡಿತ ಸರ್. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಏನಾದರೂ ಅಲ್ಲಿ ತೊಂದರೆ ಆದ್ರೆ, ಹತ್ಯೆ ಆದ್ರೆ, ಹಲ್ಲೆ ಆದ್ರೆ ಅದ್ರ ಬಗ್ಗೆ ಮಾತಾಡುವ ಅಥವಾ ಪ್ರತಿಭಟಿಸುವ ಹಕ್ಕನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರತಿಭಟಿಸ್ತಾರೆ. ಸಮೀರ್ ಹೇಳಿದ್ದಾರೆ, ಅಕಸ್ಮಾತ್ ಸಮೀರ್ ಹೇಳಿದ್ದು ತಪ್ಪಾಗಿದ್ದರೆ ಅದಕ್ಕೆ ಕಾನೂನು ಇದೆ ಸರ್, ಅದಕ್ಕೊಂದು ಕಾನೂನು ಅಂತಿದೆ. ನೀವೆಲ್ಲದಕ್ಕೂ ಅಡ್ಡ ಎಲ್ಲರೂ ಸಹಿತ ಒಂದು ಕಾನೂನು. ಉಮೇಶ್ ಅವರೇ, ದಯವಿಟ್ಟು ಮುಂದಿನ ಹಂತದಲ್ಲಿ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ, ನಿಮ್ಗೆ ಸಮಯ ಕೊಡ್ತೀನಿ ಸರ್. ದಯವಿಟ್ಟು ಸರ್, ಈ ನಾನು ಅಕಸ್ಮಾತ್ ಸುಳ್ಳನ್ನ ಸೃಷ್ಟಿ ಮಾಡಿದ್ರೆ, ಅಪಪ್ರಚಾರ ಮಾಡಿದ್ರೆ ಅದಕ್ಕೊಂದು ಕಾನೂನು ಅಂತಿದೆ, ಅದಕ್ಕೊಂದು ನ್ಯಾಯಾಂಗ ಅಂತಿದೆ. ಅದಕ್ಕೆ ಹೋಗಿ, ಅದಕ್ಕೆ ನಾನು ಹೇಳ್ತಾ ಇರೋ ತಪ್ಪೇನಿದೆ. ಆದ್ರಿಂದ ನೀವು ಹೇಳಲೇಬಾರ್ದು, ಮಾತಾಡಲೇಬಾರ್ದು, ನೀವೇನನ್ನು ಪ್ರತಿಭಟನೆ ಮಾಡಬಾರ್ದು ಅಂತಂದ್ರೆ ಏನು? ಇವಾಗ ಹೇಳ್ತಾ ಇದ್ದಾರೆ ಎಲ್ಲ ಎಡಪಂಥೀಯರು ಅವರ ಷಡ್ಯಂತ್ರ ಅಂತ ಹೇಳ್ಬಿಟ್ಟು. ಯಾವ ಎಡಪಂಥೀಯರ ಷಡ್ಯಂತ್ರ ಸರ್ ಇಲ್ಲಿ ಮಾಡಿದ್ದು? ಎಡಪಂಥೀಯರು ಯಾರಾದ್ರೂ ಇರಲಿ, ಅವ್ರ ಉದ್ದೇಶ ಏನಂದ್ರೆ ಹೋರಾಟ ಮಾಡುವುದು. ಎಲ್ಲಾದ್ರೂ ಆಕಸ್ಮಿಕವಾಗಿ ಅಪಚಾರ ಆಗಿದ್ರೆ ಅದರ ವಿರುದ್ಧವಾಗಿ ಜನರಿಗೆ ನಾವು ಏನ್ ಮಾಡಬೇಕು, ಮಾಹಿತಿ ಕೊಡಬೇಕು, ಜಾಗೃತಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇವತ್ತರೂ ಆಗಿರ್ತಕ್ಕಂಥದ್ದೇನು, ಪದ್ಮಲತಾರ ತಂದೆ ಯಾರು? ಎಡಪಂಥೀಯ. ಆಗಿದ್ದ ಅನ್ಯಾಯ ಯಾರಿಗೆ? ಅವ್ರಿಗೆ. ಇವಾಗೂ ಸಹಿತ ಜನರನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ವೋ? ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಯಾವಾಗಲೂ ಸಹಿತ ಯಾರದೋ ಮೇಲೆ ಗೂಬೆ ಕೂಡ್ಬೇಕಾಗಿದೆ. ಈಗ ತಿಮುರೋಡಿ ಮಟ್ಟನವ್ರು ಆಯ್ತು, ಯಾಕಂದ್ರೆ ಅವ್ರ ಪರವಾಗಿರ್ತಕ್ಕಂಥವ್ರು, ಅವ್ರ ಜನನೇ ಅವರು, ಎಲ್ಲರೂ ಕೇಸರಿಗಳೇ. ಸೊ ಈಗ ಅವ್ರನ್ನ ಬಿಟ್ಟು ಏನ್ ಮಾಡೋದು ಇವಾಗ? ಅದಕ್ಕೆ ಏನ್ ಮಾಡೋದು? ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡೋದು, ಕಮ್ಯುನಿಸ್ಟ್ ಮೇಲೆ ಮಾಡೋದು. ಕಮ್ಯುನಿಸ್ಟ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ ಯಾರು ಸಹಿತ ಸುಮ್ಮನೆ ರಾಜಕೀಯ ಮಾಡಿಲ್ಲ. ಅವರು ಎಲ್ಲೇ ಅಕಸ್ಮಾತ್ ತಪ್ಪುಗಳಾದ್ರೆ ಅವುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರದೊಂದೇ ಒಂದು ಇದು ಸರ್ ಆರೋಪ ಏನು ಅಂದ್ರೆ ಅಪಪ್ರಚಾರ. ಹಾಗೆ ಪ್ರಶ್ನಿಸುವುದೇ ಅಪಪ್ರಚಾರವೇ? ಇಲ್ಲಿ ಇಷ್ಟೊಂದು ನೂರಾರು ಹೆಣ ಬಿದ್ದಿದ್ದಲ್ಲ. ಪ್ರಶ್ನಿಸೋಕೊಂದು ರೀತಿ ಇರುತ್ತಲ್ಲ ಸರ್, ಅದೇ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರೆ ಬೆಟರ್. ಬಟ್ ಕ್ಷೇತ್ರದ ಬಗ್ಗೆ ನಾವು JCB ನುಗ್ಗಿಸ್ತೀವಿ ಅಥವಾ ಅಲ್ಲಿನ ಧರ್ಮಾಧಿಕಾರಿಗಳನ್ನ ಅವಹೇಳನ ಮಾಡೋದು ಎಷ್ಟರ ಮಟ್ಟಿಗೆ ಸರ್? ಕಾನೂನಿದೆ? ಕಾನೂನು ಇಲ್ವಾ ನಮಗೆ? ಅವ್ರ ಮೇಲೆ ಕ್ರಮ ತಗೊಳ್ಳಿ, ಕಂಪ್ಲೇಂಟ್ ಕೊಡಿ. ಯಾರು ಬೇಡ ಅಂತಾರೆ ನಿಮ್ಗೆ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಂದಿರ್ತಕ್ಕಂಥ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡ್ಬಿಟ್ಟು ನಾವು ತೊಂದರೆ ಕೊಡ್ತೀವಿ ಅಂತಂದ್ರೆ ತಪ್ಪಲ್ವಾ? ಅದು ಕಾನೂನನ್ನು ಕೈ ತೆಗೆದುಕೊಳ್ಳೋದು ತಪ್ಪಲ್ವಾ ನಮ್ಗೆ? ಸೊ ಆದ್ರಿಂದ ಏನೇ ಮಾಡಿ ಸರ್ಕಾರದ ಒಂದು ನಿರ್ಧಾರವನ್ನ ಪ್ರಶ್ನೆ ಮಾಡಿದಂತ ಬಿಜೆಪಿ ಕಾರ್ಯಕರ್ತರು ಅಥವಾ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆತನ ಮೇಲೆ ಸುಮೋಟೋ ಕೇಸನ್ನ ಪೊಲೀಸರು ದಾಖಲು ಮಾಡ್ಕೊಳ್ತಾರೆ. ಮಹೇಶ್ ಅವರೇ ಒಂದ್ ನಿಮಿಷ. ಎಸ್ ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ತಾರೆ. ಪುಣ್ಯಕ್ಷೇತ್ರ ಧರ್ಮಸ್ಥಳ ಸರ್, ಸಾಕಷ್ಟು ಭಕ್ತರು ನಂಬಿಕೆ ಇಟ್ಟಿರುವಂತ ಕ್ಷೇತ್ರ. ಆ ಕ್ಷೇತ್ರದ ಬಗ್ಗೆ ಒಬ್ಬ ವ್ಯಕ್ತಿ ಅವಹೇಳನ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಸರ್ ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳಲ್ಲ? ನಾನು ಹೇಳ್ತಾ ಇರೋದಕ್ಕೆ ಒತ್ತಾಯ ಮಾಡಿ, ಅದಕ್ಕೆ ಹೋರಾಟ ಮಾಡಿ, ಅದಕ್ಕೆ ನ್ಯಾಯಾಂಗಕ್ಕೆ ಹೋಗಿ ಬೇಡ ಅನ್ನೋದಿಲ್ಲ. ಅಕಸ್ಮಾತ್ ಯಾರೇ ತಪ್ಪು ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ಒಂದು ಪ್ರೊಸೆಸ್ ಅಂತ ಇದೆ. ಸುಮ್ಮನೆ ಮಾಡೋದಲ್ಲ. ತಿನ್ನೋಡಿ ಅವರು ಬಂಧಿಸ್ತೀವಿ ಅಂತಂದ್ರು, ಸರಿ ಬಂಧಿಸಿದ ಕಾರಣ ಕೊಡಿ. ಯಾಕೆ ಹಾಗಾದ್ರೆ ನ್ಯಾಯಾಲಯ ಹೊರಗಡೆ ಬಿಟ್ಟು ಯಾಕೆ ಜಾಮೀನು ಕೊಡ್ತಾ ಇದೆ ಅವ್ರಿಗೆ? ಅಕಸ್ಮಾತ್ ಅವ್ರು ದೊಡ್ಡ ತಪ್ಪು ಮಾಡಿದ್ರೆ, ಅಪರಾಧ ಮಾಡಿದ್ರೆ ಯಾಕೆ ಹೊರಗಡೆ ಬರ್ತಾ ಇದ್ರು? ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ನೀವು ಮಾಡ್ಬೇಕಾಗಿರೋ ಕೆಲಸ ಇದ್ರೆ ಕಾನೂನಾತ್ಮಕವಾದ ಕೆಲಸ ಮಾಡಿ, ಕಾನೂನನ್ನ ಕೈ ತೆಗೆದುಕೊಳ್ಬೇಡಿ. ಇವತ್ತವರೆಗೂ ಹೇಳ್ತಾ ಇದ್ದೀನಿ, SIT ರಚನೆ
ರಚನೆಯ ಹಿಂದಿರತಕ್ಕಂಥ ಉದ್ದೇಶ ಏನಂದ್ರೆ ಅಲ್ಲಿ ಶವಗಳ ಹಿಂದಿರುವ ರಹಸ್ಯಗಳನ್ನು ಹೊರಗಡೆ ತಕ್ಕಂಥದ್ದು ತನಿಖೆ ಆಗ್ತಾ ಇದೆ. ತನಿಖೆ ಆಗಬೇಕಾಗಿದೆ. ಓಕೆ ಸರ್, ಅವ್ರ ಹಿಂದೆ ಯಾರು ಷಡ್ಯಂತ್ರ ಮಾಡಿದ್ರೆ ಅವ್ರ ತನಿಖೆ ಆಗಬೇಕಾಗಿದೆ. ಎಸ್. ಹಾಗೇನೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರೆ ಆಗಿರುವಂತ ಕಾಂತಿ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ದೀರಿ, ಮೈತ್ರಿಯಲ್ಲಿ ಹೋರಾಟ. ಬಟ್ ನಾಳೆ JDS ನವರು ಧರ್ಮಸ್ಥಳ ತಲುಪಿದ್ರೆ ನಾಡಿದ್ದು ನೀವು ತಲುಪ್ತಾ ಇದ್ದೀರಾ. ಯಾಕೆ ಮೇಡಮ್ ಬೇರೆ ಬೇರೆ ಹೋರಾಟ? ಖಂಡಿತ ಬೇರೆ ಬೇರೆ ಹೋರಾಟ ಅಂತಲ್ಲ. ನಾವು ನಮ್ಮ ಈ ಹೋರಾಟ ಬಿಜೆಪಿ ಶಾಲೆ ಹಾಕೊಂಡು ಹೋರಾಟ ಅಲ್ಲ. ಓಕೆ. ಮತ್ತೊಮ್ಮೆ ನಾನು ಇದನ್ನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಪಾರ್ಟಿಯ ಚಿಹ್ನೆಯ ಅಡಿಯಲ್ಲಿ ಮಾಡ್ತಾ ಇಲ್ಲ ನಾವು. ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಧರ್ಮಸ್ಥಳದೊಂದಿಗೆ ಇದ್ದೀವಿ ಅನ್ನೋದನ್ನು ನಾವು ಹೇಳ್ತೀವಿ. ಅಥವಾ ಅಲ್ಲಿ ಆಗಿರುವಂತಹ ಒಂದು ಹಿಂಸೆ, ಆ ಶ್ರದ್ಧಾ ಕೇಂದ್ರಕ್ಕೆ ಕೊಡುವಂತ ಎಷ್ಟು ತಲೆತಲಾಂತರ ಬಂದಿರುವಂತಹ ರೆಸ್ಪೆಕ್ಟ್, ಯಾವ ತರ ಮಾತಾಡಿದ್ರು. ಇತ್ತೀಚೆಗೆ ನಾನು ಬರುವಾಗ ಕೇಳಿಸ್ಕೊಂಡು ಬಂದೆ, ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ದಮ್ಮು ತಾಕತ್ತು ಅಂತ. ದಮ್ಮು ತಾಕತ್ತು ಸರ್ಕಾರ ನಿಮ್ಮ ಹತ್ರ ಇದೆ, ಗೃಹ ಇಲಾಖೆ ನಿಮ್ಮ ಹತ್ರ ಇದೆ, ಏನ್ ಮಾಡ್ತಾ ಇದ್ದೀರಾ? ತಪ್ಪು ಮಾಡಿದ್ರೆ ಒದ್ದೊಳಗಾಕ ನಿಮ್ಗೆ ಆಗಲ್ವಾ? ಮಾತೆತ್ತಿದ್ರೆ ನಾವು SIT ಮಾಡ್ರಿ, ಯಾರೇ ತಪ್ಪು ಮಾಡ್ಲಿ ಇರೆಸ್ಪೆಕ್ಟಿವ್ ಪಾರ್ಟಿ ನಾವು ಬೇಡ ಅಂತ ಹೇಳಲ್ಲ. ಏನಕ್ಕೆ ಸುಮ್ಮನೆ ಇದ್ದೀರಾ? ಮಾತೆತ್ತಿದ್ರೆ ತನಿಖೆ ಮಾಡ್ತೀವಿ. ಇದು 2.5 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದೀವಿ. ಅಫೀಸ್ಮೆಂಟ್ ಪೊಲಿಟಿಕ್ಸ್ ಏನಿದೆ, ಹಿಂದೂಯಿಸಂ ಅಂದ್ರೆ ಹಿಂದೂಗಳ ಬಗ್ಗೆ ಯಾವ ತರ ಮಾಡ್ತಾ ಇದ್ದಾರೆ, ಅಥವಾ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಯಾವ ತರ, ಇದು ಮೊದಲ ಬಾರಿ ಅಲ್ಲ. ಆದ್ರೆ ಧರ್ಮಸ್ಥಳಕ್ಕೆ ಕೈ ಹಾಕಿದ್ರಲ್ಲ, ಇದು ಮಾತಾಡ್ಬೇಕಾಗುತ್ತೆ. ಸೌಜನ್ಯ ಬಗ್ಗೆ ಈಗಲೂ ನಾನು ಹೇಳ್ತಿದ್ದೀನಿ, ನಾನು ಒಬ್ಬಳು ಹೆಣ್ಣು ಮಗಳಾಗಿ ತಪ್ಪಾಗಿದ್ರೆ ತಪ್ಪು ಮಾಡಿದವ್ರನ್ನ ಒಳಗೆ ಹಾಕಿ, ನಾವು ಬೇಡ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳುದು ಇಷ್ಟೇ, ಇವತ್ತು ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಧರ್ಮಸ್ಥಳಕ್ಕೆ JCB ನುಗ್ಗಿಸಿ ನಾಚಿಕೆ ಆಗಲ್ವಾ ನಿಮ್ಗೆ? JCB ನುಗ್ಗಿಸ್ತೀರಾ ಧರ್ಮಸ್ಥಳಕ್ಕೆ? ಅಷ್ಟು ಧೈರ್ಯ ನಿಮ್ಮ ಹತ್ರ, ತಾಕತ್ತು ನಿಮ್ಮ ಹತ್ರ ಇದೆಯಾ ಧರ್ಮಸ್ಥಳದಂತ ಜಾಗಕ್ಕೆ? ಯಾವ ಪಕ್ಷದಲ್ಲಿ ಯಾವ ಹುದ್ದೆ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ? ಪ್ರಸ್ತುತಕ್ಕೆ ಬನ್ನಿ, ಇವಾಗ ಏನಾದ್ರೂ ಅವರು ಪಕ್ಷದ ಇದ್ರಲ್ಲಿ ಇದಾರ? ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ನೋಡಿ. ಇಲ್ಲಿ ಪಾರ್ಟಿ ಬಿಜೆಪಿ ಅಂತಲ್ಲ, ಸಹಸ್ರಾರು ಹಿಂದೂಗಳ ಶ್ರದ್ಧಾ ಕೇಂದ್ರ ಇದು. ಪಾರ್ಟಿ ಬಿಜೆಪಿಯನ್ನು ಪಕ್ಕಕ್ಕೆ ಇಟ್ಬಿಟ್ಟು ಜನರ ಭಾವನೆಗಳ ಜೊತೆ ಆಟ ಆಡ್ಬೇಡಿ. ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ ನೀವು? ನೀವು ಮಾತಾಡುವಾಗ ಯಾರು ಮಾತಾಡಿಲ್ಲ ಸರ್? ದಯವಿಟ್ಟು ದರ್ಶನ್ ಅವರೇ, ನೀವು ಮಾತಾಡುವಾಗ ಯಾರು ಮಾತಾಡಿಲ್ಲ. ನೀವು ಮಾತಾಡುವಾಗ ಮಾತಾಡಿಲ್ಲ. ದಯವಿಟ್ಟು ದರ್ಶನ್ ಅವರೇ ಅವರ ಅಭಿಪ್ರಾಯವನ್ನು ಮಂಡಿಸಿ. ಆಡಳಿತ ಪಕ್ಷದ ವಕ್ತಾರಿದ್ದೀರಾ. ನಾವು ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಬ್ಯಾರಿಕೇಡ್ ಹಾಕ್ತೀರಾ, ಪ್ಯಾನೆಲ್ ಅಲ್ಲಿ ಮಾತಾಡಿದ್ರೆ ಮಧ್ಯೆ ಮಾತಾಡ್ತೀರಾ. ದಯವಿಟ್ಟು ಮಾತಾಡೋದು ನೋಡಿ. ನೀವು ಯಾವ ತರ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಭುವನೇಶ್ವರಿ ತಾಯಿಯನ್ನೇ ಕುಂಕುಮ ಕಂಡ್ರೆ ಆಗಲ್ಲ ಅನ್ನೋರು ನೀವು ದಸರಾ ಕರಿತೀರಾ. ಇದು ನಮ್ಮ ಪರಿಸ್ಥಿತಿ ಇವತ್ತು. ಒಂದು ಭುವನೇಶ್ವರಿಯ ಏನು ಕೆಂಪು ಮತ್ತೆ ಕರ್ನಾಟಕದ ಧ್ವಜ ಅಂತ ಕೆಂಪು ಮತ್ತೆ ಹಳದಿಯಲ್ಲಿ ಅಲ್ಲಿ ಕುಂಕುಮ ಇದೆ, ನಾನು ಎಲ್ಲಿ ನಿಂತ್ಕೊಳ್ಳಿ ಅಂತ ನನಗೆ ರೆಸ್ಪೆಕ್ಟ್ ಇದೆ. ಏನು ಬೂಕರ್ ಪ್ರಶಸ್ತಿ ಅವರ ಹತ್ರ ಖಂಡಿತವಾಗ್ಲೂ ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಆದರೆ ಅವರ ಜೊತೆನೆ ಇನ್ನೊಬ್ರು ದೀಪಾ ಬಕ್ಷಿ ಅಂತ ಮಾಡಿದ್ರಲ್ಲ, ಅವರಿಗೂ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅಲ್ವಾ? ನಾನು ಹೇಳುದಿಷ್ಟೇ, ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ, ಹಿಂದೂಗಳ ಮನಸ್ಸಿಗೆ ಘಾಸಿ ಮಾಡುವಂತ ಕೆಲಸ ಸಿದ್ದರಾಮಯ್ಯನವರು ಪದೇ ಪದೇ ಮಾಡ್ತಾ ಇದ್ದಾರೆ. ನಾನು ಹೇಳುದು, ಮೈಸೂರಿನಂತಹ ಇಂಥ 100 ವರ್ಷ ದಶಕಗಳಿಂದ ದಸರಾ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಕುಂಕುಮ ಹಚ್ಚಿದಂತಹ ದೇವಿಗೆ ಏನು ಯಾವ ತರ ಪುಷ್ಪಾರ್ಚನೆ ಮಾಡ್ತಾರೆ. ನಾನು ಹೇಳುದಿಷ್ಟೇ, ಬೂಕರ್ ಪ್ರಶಸ್ತಿ, ನಾನು ಇದು ಮಧ್ಯದಲ್ಲಿ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ. ಗವರ್ಮೆಂಟ್ ಮಾಡಿರುವಂತ ಕೆಲಸ ಇದೆ. ಈ ತರದ್ದು ಒಂದೆರಡಲ್ಲ, ಪದೇ ಪದೇ ಇದನ್ನು ಹಿಂದೂಗಳನ್ನು ಇದು ಮಾಡ್ತಾ ಇದ್ದಾರೆ. ಬೇಡ, ಅಫೀಸ್ಮೆಂಟ್ ಪಾಲಿಟಿಕ್ಸ್ ದಯವಿಟ್ಟು ಮಾಡಬೇಡಿ. ಜ್ವಲಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬರೀ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ರೆ ನಿಮಗೆ ಕೇಳಬೇಕಾದಂತ ಒಂದು ಪ್ರಶ್ನೆ ಇದೆ ಮೇಡಮ್, ಕೇಳಬೇಕಾದಂತ ಒಂದು ಪ್ರಶ್ನೆ ಇದೆ. ನೀವು ಕೂಡ ಕರಾವಳಿ ಭಾಗದವರು ಆಗಿರೋದ್ರಿಂದ ಗೊತ್ತಿರುತ್ತೆ, ಈ ಸೌಜನ್ಯ ವಿಚಾರವಾಗಿ ನಡೀತಾ ಇದ್ದಂತ ಹೋರಾಟಗಳು, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದ್ದಂತ ಹೋರಾಟಗಳು ಇವತ್ತು ನಿನ್ನೆಯಿಂದ ಅಲ್ಲ ಮೇಡಮ್. 2012ರಿಂದ 2025 ತನಕ ಬರೋಣ. ಏನ್ ಮಾಡ್ತಾ ಇದ್ರಿ ಮೇಡಮ್? ನಿಮ್ಮ ಹೋರಾಟ ಎಲ್ಲಿತ್ತು? ಈಗ ಯಾಕೆ ಧರ್ಮಸ್ಥಳ ಚಲೋ ಕೈಗೊಂಡಿದ್ದೀರಿ? ನಾನು ಹೇಳೋದು ಧರ್ಮಸ್ಥಳ ಚಲೋ ಅಂತ ಹೇಳಿದ್ರೆ ಧರ್ಮಸ್ಥಳದಂತ ಶ್ರದ್ಧಾ ಕೇಂದ್ರ, ಅಂತಹ
ಕೇಂದ್ರದ ಬಗ್ಗೆ ಧರ್ಮಸ್ಥಳಕ್ಕೆ ಇವರ ಬಾಯಲ್ಲಿ ಬಂದಿರುವ ಮಾತು ಏನು JCB ನುಗ್ಗಿಸ್ತೀನಿ ಅಂತ. ಧರ್ಮಸ್ಥಳ ನೋಡಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರೇ ತಪ್ಪು ಮಾಡ್ಲಿ, ನಿಮ್ಮ ಹತ್ರ ಗವರ್ಮೆಂಟ್ ಇದೆ ತಾನೆ, ಹಿಂದಿನದು ಬಿಡಿ, ಇವಾಗ ಪ್ರಸ್ತುತಕ್ಕೆ ಬನ್ನಿ. ಯಾಕೆ ನೀವು ಸುಮ್ಮನಿದ್ದೀರಾ? ತಪ್ಪು ಮಾಡಿದಾಗ ಒಂದು ಒಳಗೆ ಹಾಕಿಲ್ವಾ? ನಿಮ್ಮ ಹತ್ರ ಗೃಹ ಇಲಾಖೆ ಏನು ಕಣ್ಮುಚ್ಕೊಂಡು ಹೇಗೆ ಕೂತ್ಕೊಂಡಿದೆ? ನಾವು ಆಕ್ಷೇಪಣೆ ಮಾಡಲ್ಲ. ತಪ್ಪು ಮಾಡಿದವರು ಯಾವತ್ತಿದ್ರು ಉಪ್ಪು ನೀರು ಕುಡಿಲೇಬೇಕು. ಆದ್ರೆ ಧರ್ಮಸ್ಥಳ ಅಂತ ಶ್ರದ್ಧಾ ಕೇಂದ್ರಕ್ಕೆ ನೀವು ಮಾತಾಡಿದ್ರಲ್ಲ, ದಯವಿಟ್ಟು ಆ ಮಾತನ್ನು ಅದು ಏನಿದೆ, ನಾವು 1 ಲಕ್ಷ ಜನ ನಾಳೆ ಸೇರ್ತೀವಿ. ಉಮೇಶ್ ಅವರೇ, ಕೊನೆಯದಾಗಿ ಚಿಕ್ಕ ಪ್ರತಿಕ್ರಿಯೆ ಹೇಳಿ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ ಸರ್, ನಾವು ಇದನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಸ್ಥಳ ಅನ್ನೋದು ಎಲ್ರಿಗೂ ಸೇರಿದ್ದು ಸರ್. ಹಾಗಾಗಿ ಅಲ್ಲೇನೇ ಅನ್ಯಾಯಗಳು ನಡೆದ್ರೆ ಅದಕ್ಕೆ ತನಿಖೆ ಆಗ್ಬೇಕು. ಆದ್ರೆ ಇದರ ಹಿಂದಿರುವಂತ ಯಾವುದೇ ಷಡ್ಯಂತ್ರವನ್ನ ನಾವು ನಮ್ಮ ಪಕ್ಷ ಮತ್ತೆ ನಮ್ಮ ನಾಯಕರುಗಳು ಖಂಡತುಂಡವಾಗಿ ನಿರಾಕರಿಸ್ತೇವೆ. ಮತ್ತೆ ಇದ್ರ ಬಗ್ಗೆ ಏನಾರ ಮತ್ತೆ ಇದೇ ತರ ಇವರು ರಾಜಕೀಯ ಷಡ್ಯಂತ್ರವನ್ನ ಇನ್ನಿತರೆ ರಾಜ್ಯದ ಯಾವುದೇ ಧರ್ಮ ಕ್ಷೇತ್ರಗಳಲ್ಲಿ ದೇವಸ್ಥಾನಗಳ ಮೇಲೆ ಮಾಡಿದಂತ ಸಂದರ್ಭದಲ್ಲೂ ಸಹ ನಾವು ನಮ್ಮ ಪಕ್ಷ ನಿರಂತರ ಹೋರಾಟ ಮಾಡ್ತದೆ. ಆಮೇಲೆ ಇಲ್ಲಿ ಕನ್ಫ್ಯೂಸ್ ಮಾಡಬೇಡಿ, ಏನಂತ ಬಿಜೆಪಿ ಅವ್ರದ್ದು ಒಂದ್ ಕಡೆ ನಮ್ದೇ ಒಂದ್ ಕಡೆ ಅಂತ ಇಲ್ಲ. ನಮ್ಮ ಹೋರಾಟ ಇರೋದು 2028ರ ವೇಳೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಮುಕ್ತ ಮಾಡಬೇಕು, ತೊಲಗಿಸಬೇಕು. ಇಂತಹ ಒಂದು ಅನಿಷ್ಟ ಸರ್ಕಾರವನ್ನ, ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿರೋ ಸರ್ಕಾರವನ್ನು ತೆಗಿಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಗಮನಿಸಿದ್ರೆ ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ಚರ್ಚೆಯಲ್ಲಿ ಭಾಗಿಯಾದಂಥ JDS ವಕ್ತಾರರಾಗಿರುವಂಥ ಉಮೇಶ್ HJ ಅವರು, ಹಾಗೆಯೇ BJP ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಅವರು, ಹಾಗೆಯೇ ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಹಳ್ಳಿ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂಥ HD ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಧರ್ಮಸ್ಥಳ ವಿಚಾರವಾಗಿ ರಾಜಕೀಯ ದೊಡ್ಡ ಮಟ್ಟದ ತಾರಕಕ್ಕೇರಿದೆ. BJPಯವರು JDSನವರು ಧರ್ಮಸ್ಥಳ ಚಲೋ ಅಥವಾ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಿದ್ದಾರೆ. SIT ತನಿಖೆಯಿಂದ ಸಾಕಷ್ಟು ವಿಚಾರಗಳ ಕುರಿತು ರಾಜ್ಯದ ಜನರಿಗೆ ಗೊತ್ತಾಗಬೇಕಿದೆ. ಪುಣ್ಯಕ್ಷೇತ್ರದ ಬಗ್ಗೆ ಅವಹೇಳನ ಆಗುವಂತ ಕೆಲಸ ನಿಲ್ಲಬೇಕಿದೆ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.